ಸೊ ಪ್ರಿಪರೇಷನ್ ಯಾವ ತರ ಇರಬೇಕು ಅಂತ ನಾವು ನಿನ್ನೆ ಕಲ್ತ್ವಿ. ಅದಾದ್ಮೇಲೆ ಪ್ರಿಪರೇಷನ್ ಆದ್ಮೇಲೆ ಡಿಫೈನ್ ಯುವರ್ ಡ್ರೀಮ್ಸ್ ಬಗ್ಗೆ ನಾವು ಕಲ್ತ್ವಿ. ನಿಮ್ಮ ಡ್ರೀಮ್ಸ್ ಗಳನ್ನ ಯಾವ ತರ ಡಿಫೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ತ್ವಿ. ಆ ಯಾರ್ಯಾರು ಡಿಫೈನ್ ಮಾಡಿದ್ದೀರೋ ಏನೇನ್ ಇಲ್ಲೋ ನಿನ್ನೆ ನನಗಂತೂ ಗೊತ್ತಿಲ್ಲ. ನನ್ನ ಕೆಲಸ ನಿಮಗೆ ಗೈಡ್ ಮಾಡೋದು, ಅದನ್ನ ಅಪ್ಲೈ ಮಾಡೋದು ಬಿಡೋದು ನಿಮ್ ಕೈಯಲ್ಲಿದೆ. ಓಕೆನಾ? ಅದಾದ್ಮೇಲೆ ನಿನ್ನೆ ನಾವು ಕಲ್ತ್ವಿ ಪ್ರಾಸ್ಪೆಕ್ಟಿಂಗ್. ಪ್ರಾಸ್ಪೆಕ್ಟಿಂಗ್ ಬಗ್ಗೆ ನಾನು ತುಂಬಾ ಬ್ಯೂಟಿಫುಲ್ ಆಗಿ ನಿನ್ನೆ ನಿಮಗೆ ಅರ್ಥ ಮಾಡಿಸಿದೆ. ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಏನು? ಹೊಸ ಜನರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಳ್ಳೋದು. ಅದಾದ್ಮೇಲೆ ನಾನು ಎಕ್ಸಾಂಪಲ್ ಕೊಟ್ಟೆ, ನಮ್ಮ ಬಳ್ಳಾರಿ ಓಪಿಡಿ ಇಂದ ಜನರಿಗೆ ಯಾವ ತರ ನಾನು ಕನೆಕ್ಟ್ ಮಾಡ್ಕೊಂಡು ಹೊಸ ಜನರಿಗೆ ಪ್ಲಾನ್ಗಳು ತೋರಿಸ್ತಾ ಇದ್ದೆ ಅನ್ನೋದ್ರ ಬಗ್ಗೆ ನಾನು ಸರ್ ಜಿ ಸಾರಿ ಫಾರ್ ಎಂಟರ್ ಸರ್. ಹೇಳಿ. ಸರ್ ದಯವಿಟ್ಟು ಯೂಟ್ಯೂಬ್ ಲಿಂಕ್ ನೀವು ಏನಾದರೂ ಶೇರ್ ಮಾಡಿದ್ರೆ ನಾವು ಎಲ್ಲರೂ ಕೂಡ ಫಾಲೋ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ 450 ಆಗಿದೆ ಸರ್. ಸ್ವಲ್ಪ ಆ ಲಿಂಕು ಕೂಡ ನಾವು ಶೇರ್ ಮಾಡಿಬಿಡ್ತೀವಿ ಸರ್, ಪ್ಲೀಸ್. ಮೇ ಬಿ 500 ಕ್ರಾಸ್ ಆಗುತ್ತೆ ಸರ್. ಇದು ಕೆಪಾಸಿಟಿ 500 ಮಾತ್ರ. ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ ಸರ್, ಒಂದ್ ಸೆಕೆಂಡ್. ನಾಲ್ಕನೇ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಲೀಸ್ಟ್ ಮೇಕಿಂಗ್. ಲೀಸ್ಟ್ ಮೇಕಿಂಗ್. ಇದಕ್ಕೆ ನಾವು ಇನ್ನೊಂದು ವರ್ಡ್ ಇದೆ ಇದಕ್ಕೆ, ಏನು ಅಂತಂದ್ರೆ ಮೆಮೊರಿ ಜಾಗ್ವರ್. ಮೆಮೊರಿ ಜಾಗರ್ ಅಂತ ಹೇಳ್ತಾರೆ, ಆರ್ ಲೀಸ್ಟ್ ಮೇಕಿಂಗ್ ಅಂತ ಹೇಳಿ. ನಿಮ್ಮ ಡೈರಿ ಒಳಗಡೆ ಕಂಪಲ್ಸರಿ ಎವ್ರಿ ಡೇ ಮಿನಿಮಮ್ 3 ರಿಂದ 5 ಹೊಸ ಜನರದು ಲೀಸ್ಟ್ ಅಲ್ಲಿ ನೀವು ಹೊಸ ಜನರದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಆಡ್ ಮಾಡ್ತಾ ಇರ್ಬೇಕು. ತುಂಬಾ ಜನ ಹೇಳ್ತಾರೆ ಫೋನ್ ಮಾಡಿ, ಸರ್ ನಾನು ಎಲ್ಲರಿಗೂ ಹೇಳ್ಬಿಟ್ಟೆ ಸರ್, ಯಾರು ಕಾಣ್ತಾ ಇಲ್ಲ, ಈಗ ಯಾರು ಇಲ್ಲ ಅಂತ. ಮೈ ಡಿಯರ್ ಫ್ರೆಂಡ್ಸ್, ನಾವ್ ಇರ್ತಕ್ಕಂಥ ದೇಶದ ಸ್ಮಶಾನದಲ್ಲೂ 50 ಜನ ಸಿಗ್ಬಿಡ್ತಾರೆ. ಅರ್ಥ ಆಗ್ತಾ ಇದೆನಾ? ಅಂತ ದೇಶದಲ್ಲಿ ನಾವಿದ್ದು ನಮ್ಮ ಹತ್ರ ಜನನೇ ಮುಗ್ದು ಬಿಟ್ರು ಅಂತ ಹೇಳುದು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅರ್ಥ ಆಗ್ತಾ ಇದೆನಾ? ಸೊ ಎವ್ರಿ ಡೇ ನೀವು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದ್ದೀರಾ, ಮಾರ್ಕೆಟ್ ಅಲ್ಲಿ ಮಿನಿಮಮ್ 3 ರಿಂದ 5 ಜನರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಳಕ್ ನಿಮ್ ಕರ್ತವ್ಯ, ಕಂಪಲ್ಸರಿ. ಅರ್ಥ ಆಯ್ತಾ? ಸೊ ಇದನ್ನ ನೀವು ಮಾಡಿ. ಎವ್ರಿ ಡೇ 3 ಮೆಂಬರ್ಸ್ ಹೊಸ ಜನರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಿಮ್ಮ ಡೈರಿ ಒಳಗಡೆ ಆಡ್ ಮಾಡ್ಕೊಳ್ಳಿ. ನೀವೆಲ್ಲಿ ಹೋಗ್ತೀರಾ ಅಲ್ಲಿ ಜನರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ನೀವು ಕಾಂಟ್ಯಾಕ್ಟ್ ನಂಬರ್ ಇಸ್ಕೋಬೇಕು, ಲೀಸ್ಟ್ ಅಲ್ಲಿ ಬರ್ಕೋಬೇಕು. ಎವ್ರಿ ಡೇ ನಿಮ್ಮ ಕಾಂಟ್ಯಾಕ್ಟ್, ನಿಮ್ಮ ಡೈರಿ ಒಳಗಡೆ, ನಿಮ್ಮ ಮೆಮೊರಿ ಜಾಗರ್ ಒಳಗಡೆ, ನಿಮ್ಮ ಲೀಸ್ಟ್ ಒಳಗಡೆ ಹೊಸ ಹೊಸ ಕಾಂಟ್ಯಾಕ್ಟ್ ನಂಬರ್ಗಳು ಆಡ್ ಆಗ್ತಾ ಹೋಗ್ತಿರ್ಬೇಕು. ಅದು ನೀವು 3 ಪ್ಲಾನ್ ಕೊಡೋದು ಮಿಸ್ ಆದ್ರೂ ಚಿಂತಿಲ್ಲ, ಬಟ್ 3 ಜನರದು ಹೊಸ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಲೆಕ್ಟ್ ಮಾಡೋದು ನಿಮ್ಮ ಡ್ಯೂಟಿ, ಎವ್ರಿ ಡೇ ಡ್ಯೂಟಿ ಅದು. ಅರ್ಥ ಆಯ್ತಾ? ಸೊ ಇದಕ್ಕೆ ಹೇಳ್ತೀವಿ ನಾವು ಲೀಸ್ಟ್ ಮೇಕಿಂಗ್. ನಾವು ನಮ್ಮ ಲೀಸ್ಟ್ ಖಾಲಿ ಆಯ್ತಾ, ಮತ್ತೆ ನಾವು ಈ ಬಿಸ್ನೆಸ್ ಲೀಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ನಮ್ಮ ಲೀಸ್ಟ್ ಖಾಲಿ ಆಯ್ತಾ, ನಾವು ಲೀಸ್ಟ್ ಲೆವೆಲ್ ಅಲ್ಲಿ ಕೂತ್ಕೊಂಡ್ಬಿಡ್ತೀವಿ ಕೊನೆಗೆ. ಸೊ ಅದರಿಂದ ಎವ್ರಿ ಡೇ ಲೀಸ್ಟ್ ಹೆಂಗ್ ಸರ್ ಮಾಡ್ಬೇಕು ನಾನು ಹೇಳ್ತೀನಿ ಕೇಳಿ. ನೀವು ಮಾರ್ಕೆಟ್ ಅಲ್ಲಿ ಎಲ್ಲೋ ನಿಂತಿದ್ದೀರಾ, ಸುಮ್ನೆ ಜನರ ಜೊತೆ ಮಾತಾಡಿ. ಸುಮ್ನೆ ಏನೋ ಒಂದು ನೆಪದಿಂದ ಜನರ ಜೊತೆ ಮಾತಾಡಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್, ಹಿಂಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅವ್ರ ಜೊತೆ. ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್, ನಿಮ್ ಊರಿಗೆ ಬಂದಾಗ ನಾವು ಮೀಟ್ ಆಗ್ತೀವಿ, ಮೀಟ್ ಆಗೋಣಂತೆ, ನೋಡೋಣ ಇರ್ಲಿ ಕಾಂಟ್ಯಾಕ್ಟ್ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ನಿಮ್ ಊರಲ್ಲಿ, ನಿಮ್ಮ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ಸ್ ಇದಾವ, ಆ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಫ್ಯಾಮಿಲೀಸ್ ಗಳ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಳ್ಳಿ. ನೀವು ಯಾವ್ದಾದ್ರು ಬೈಕ್ ಶೋರೂಮ್, ಯಾವ್ದಾದ್ರು ಕಾರ್ ಶೋರೂಮ್ಗೆ ಹೋಗಿ ಅಲ್ಲಿ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಜೊತೆ ಚೆನ್ನಾಗಿ ಕ್ಲೋಸ್ ಆಗ್ಬಿಡಿ. ಆ ಸೇಲ್ಸ್ ಎಕ್ಸಿಕ್ಯೂಟಿವ್ ಜೊತೆ ಎಂತ ಫ್ರೆಂಡ್ಶಿಪ್ ಮಾಡ್ಕೋಬೇಕು ನೀವು ಅಂತಂದ್ರೆ, ನಿಮ್ಮ ಕ್ಲಾಸ್ಮೇಟ್ ಜೊತೆ ನೀವು ಹೆಂಗಿರ್ತೀರಾ ಅಂತ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ಬೇಕು 2-4 ಡೇಸ್ ಒಳಗಡೆ. ಮಾಡ್ಕೊಂಡು ಟೀನೋ ಕಾಫಿನೋ ಪಾರ್ಟಿ ಕೊಡೋ ತರ ಅವ್ರಿಗೆ ಕರ್ಕೊಂಡು, ಸರ್ ನಿಮ್ಮ ಹತ್ರ ಕಸ್ಟಮರ್ ಮೀಟಿಂಗ್ ಲೀಸ್ಟ್ ಇರುತ್ತಲ್ಲ, ಕಸ್ಟಮರ್ಗೆ ಮೀಟ್ ಆಗೋ ಕಸ್ಟಮರ್ಗಳ ಲೀಸ್ಟ್ ಇರುತ್ತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳದು ನನಗೆ ಕೊಡ್ತೀರಾ? ನಮ್ಮ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ನಾನು ಬಹಳ ಡಿಫ್ರೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಹತ್ರ ಹೋಗಿ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಂದು 15 ದಿನ 20 ದಿನ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಆಗಿತ್ತು, ಅವ್ರ ಹತ್ರ ಆ ಏರಿಯಾದ ಒಳ್ಳೆ ಕಾರ್ ತಗೊಳ್ಳೋ ಕೆಪಾಸಿಟಿ ಇರ್ತಕ್ಕಂಥ ಜನಗಳ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತಾವ ಅವ್ರ ಹತ್ರ, ಲೀಡ್ಸ್ ಇರ್ತಾವ ಅವ್ರ ಹತ್ರ. ಅದನ್ನ ನೀವು ಇಸ್ಕೊಳ್ಳಿ.
ಅದು ಇಸ್ಕೊಳ್ಳೋ ಕಲೆ ನಿಮ್ಮ ಹತ್ರ ಇರಬೇಕು. ಇಲ್ಲ ಅಂದ್ರೆ ಅದನ್ನ ಕಲಿಬೇಕು. ಅರ್ಥ ಆಗ್ತದೇನಾ? LIC ಆಫೀಸ್ಗಳಲ್ಲಿ ಹೋಗಿ LIC ಏಜೆಂಟ್ಗಳ ಜೊತೆ ಮಾತಾಡಿ. ಸುಮ್ನೆ ಅವ್ರಿಗೆ ಒಂದು ಹೋಪ್ ಕೊಡಿ, ನಾವು ಮಾಡ್ತೀವಿ ಪಾಲಿಸಿ ಮಾಡಂಗಿದ್ರೆ ಮಾಡಿ. ನಾನ್ ಮಾಡ್ರಿ ಅಂತಾನು ಹೇಳಲ್ಲ, ಮಾಡಬೇಡಿ ಅಂತಾನು ಹೇಳಲ್ಲ, ಬಿಕಾಸ್ ನಾನು LIC ಅಲ್ಲಿ ಏಜೆಂಟ್ ಅಲ್ಲ. ನನಗಾಗ್ಬೇಕಾಗಿದೆ. ಬಟ್ ಆ ಏಜೆಂಟ್ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡು, ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡು, ಅವ್ರ ಹತ್ರ ಲೀಡ್ಸ್ ಇರ್ತವೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ಜನಗಳ, ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ಸ್ ತಗೊಳ್ಳಿ, ನಿಮ್ಮ ಲೀಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಲ್ಲಿ ಹೋಗಿ, ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಹತ್ರ ಪರ್ಮಿಷನ್ ತಗೊಳ್ಳಿ, ನಿಮ್ಮ ಸ್ಟಾಫ್ಗೆ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಅಂತ. ಮೀಟಿಂಗ್ ಮಾಡಿ, ಮೀಟಿಂಗ್ ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಸೆಕೆಂಡ್ರಿ, ಬಟ್ ಆ ಸ್ಟಾಫ್ ಇಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ ಬರೋದು ನಿಮ್ ಜವಾಬ್ದಾರಿ. ಅರ್ಥ ಆಗ್ತಾ ಇದೆನಾ? ಸ್ಕೂಲ್ಸ್ ಅಲ್ಲಿ ಹೋಗಿ ಸ್ಟಾಫ್ಗೆ ಮೀಟಿಂಗ್ ಮಾಡಿ, ಸ್ಟಾಫ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ ಬನ್ನಿ. ಮತ್ತೆ ಅದಾದ್ಮೇಲೆ ಅವ್ರಿಗೆ ಫಾಲೋ ಅಪ್ ಮಾಡ್ಕೊಂಡು ಪರ್ಸನಲ್ ಆಗಿ ಮೀಟ್ ಆಗಿ ಅವ್ರಿಗೆ ಬೇಕಾದ್ರೆ ಪ್ರಾಡಕ್ಟ್ಸ್ ಕೊಡೋಣ, ಅಲ್ಲಿ ತಗೊಂಡಿಲ್ಲ ಅಂದ್ರೆ ಅವರು. ಕಾಲೇಜಸ್ ಅಲ್ಲಿ ಹೋಗಿ ಸ್ಟೂಡೆಂಟ್ಗೆ ಮೀಟಿಂಗ್ ಮಾಡಿ. ನೀವು ಮೀಟಿಂಗ್ ನಡೀತಿರ್ಬೇಕಾದ್ರೆ ನಿಮ್ಮ ಡೌನ್ಲೈನ್ ಯಾರಾದ್ರೂ ಒಬ್ರು ಒಂದು ವೈಟ್ ಪೇಪರ್, 4-5 ವೈಟ್ ಪೇಪರ್ಗಳು ತಗೊಂಡು, ಈ ಬೆಂಚ್ ಅಲ್ಲಿ ಒಂದು, ಈ ರೋ ಅಲ್ಲಿ ಒಂದು, ಈ ರೋ ಅಲ್ಲಿ ಒಂದು ಕೊಟ್ಬಿಟ್ರೆ, ಇಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ, ಹೆಸರು ಕಾಂಟ್ಯಾಕ್ಟ್ ನಂಬರ್ ಪ್ಲೇಸ್, ಹೆಸರು ಕಾಂಟ್ಯಾಕ್ಟ್ ನಂಬರ್ ಪ್ಲೇಸ್, ಹೆಸರು ಕಾಂಟ್ಯಾಕ್ಟ್ ನಂಬರ್ ಪ್ಲೇಸ್, ಅವ್ರು ಬರೆದು ಕೊಟ್ಟು ಬಿಡ್ತಾರೆ. ನಮಗ್ ಬೇಕಾಗಿರೋದು ಜನಗಳ ಕಾಂಟ್ಯಾಕ್ಟ್. ಅದಾದ್ಮೇಲೆ ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಕೂತ್ಕೊಂಡು ಪ್ಲಾನ್ ಕೊಡೋಣ. ಮನೆ 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 ಹೋದ್ರೆ ಮಾತ್ರ ಲಕ್ಷಗಟ್ಲೆ ಜನರದ್ದು ಟೀಮ್ ಕಟ್ಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಜನ ಬರಲ್ಲ, ಜನರ ಹತ್ರ ನೀವು ಹೋಗ್ಬೇಕು. ಸ್ಟಾರ್ಟಿಂಗ್ ಯಾವಾಗ ನಿಮ್ಮ ಕಂಪನಿ, ನಿಮ್ಮ ಬಿಸ್ನೆಸ್ ಇನ ವ್ಯಾಲ್ಯೂ ಜನರಿಗೆ ಗೊತ್ತಾಗುತ್ತೋ, ಸಾಯೋವರೆಗೂ ನಿಮ್ಮಿಂದ ಬೀಳೋದ್ ಬಿಡಲ್ಲ ಅವರು. ಲೀಸ್ಟ್ ಮಾಡೋ ಕಲೆ, ನಾನು ಫ್ರೀ ಆಫ್ ಕಾಸ್ಟ್ ಇವೆಲ್ಲ ಟ್ರಿಕ್ಸ್ ಹೇಳ್ಕೊಡ್ತಾ ಇದೀನಿ ಕೇಳಿ. ಸೀನಿಯರ್ ಸಿಟಿಸನ್ ಆಫೀಸ್ಗಳಲ್ಲಿ ಹೋಗಿ, ಅಲ್ಲಿರ್ತಕ್ಕಂಥ ಸೂಪರ್ವೈಸರ್, ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಜೊತೆ ಕನೆಕ್ಷನ್ ತಗೊಳ್ಳಿ. ಅವ್ರಿಗೆ ಹೇಳಿ, ಒಂದು 500 ರೂಪಾಯಿ ಕೈಯಲ್ಲಿ ಇಡಿ, ಒಂದು ಹಾಫ್ ಅನ್ ಅವರ್ 1 ಅವರ್ ನಮಗೆ ಅವಕಾಶ ಮಾಡಿ ಕೊಡಿ. ಸೀನಿಯರ್ ಸಿಟಿಸನ್ ಎಲ್ಲ ನಾವು ಹೆಲ್ತ್ ಕೇರ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀವಿ. ಇವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಹಾರ್ಟ್ ಇರುತ್ತೆ, ಕ್ಯಾನ್ಸರ್ ಇರುತ್ತೆ, ನಮ್ಮ ಹತ್ರ ಸಪ್ಲಿಮೆಂಟ್ಸ್ ಇದಾವೆ, ಅವಕಾಶ ಮಾಡಿ ಕೊಡಿ ಪ್ರೆಸೆಂಟೇಶನ್ ಇಂದು ಅಂತ ಹೇಳಿ. ಅವ್ರ ಅವಕಾಶ ಮಾಡಿಕೊಟ್ರ ಶುರು. ಸೀನಿಯರ್ ಸಿಟಿಸನ್ ಆಫೀಸರ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ತಗೊಳ್ಳಿ. ಯಾಕೆ ಎಲ್ಲಾ ಕಡೆಯಿಂದ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗಂದ್ರೆ, ಅಲ್ಲಿ ಒಂದು 20 ಜನ ಸ್ಟಾಫ್ ಕುಂತಿದ್ದಾರೆ, ನೀವು ಮೀಟಿಂಗ್ ಮಾಡಿದೀರಾ, ನಿಮಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಮ್ಮ ಹತ್ರ ಸೊಲ್ಯೂಷನ್ ಇದೆ ಅಂತ ನೀವೇನಾದ್ರೂ ಅನೌನ್ಸ್ ಮಾಡಿದ್ರೆ 90% ಜನ ಅವ್ರಿಗೆ ಇರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಎಲ್ಲರ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಹಂಚ್ಕೊಳ್ತಾರೆ. ಅದರಿಂದ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ನಿಮ್ಮ ಹತ್ರ ಇದ್ರೆ ನೀವು ಅವ್ರಿಗೆ ಫೋನ್ ಮಾಡಿ, ಹೆಲೋ ಸರ್, ವೆಸ್ಟೀಜ್ ಕಂಪನಿಯಿಂದ ನಾವು ಮಾತಾಡ್ತಿರೋದು, ಇವತ್ತು ಬೆಳಿಗ್ಗೆ ನಾವು ನಿಮ್ಮ ಸ್ಕೂಲಿಗೆ ಕಾಲೇಜ್ಗೆ ಬಂದಿದ್ವಲ್ಲ ಮೀಟಿಂಗ್ ಮಾಡ್ಲಿಕ್ಕೋಸ್ಕರ, ಹೆಂಗ್ ಅನ್ಸಿತ್ತು ಸರ್ ಪ್ರೋಗ್ರಾಮ್? ಚೆನ್ನಾಗಿ ಅನ್ಸಿತ್ತು. ಸೊ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇದೆನಾ? ಕೇಳಬಾರ್ದು. ನಿಮಗೇನಾದ್ರೂ ಪ್ರಾಡಕ್ಟ್ ಅವಶ್ಯಕತೆ ಇದೆನಾ? ಕೇಳಬಾರ್ದು. ನಿಮಗೇನಾದ್ರೂ ಇಷ್ಟ ಆಯ್ತಾ? ಕೇಳಬಾರ್ದು. ಎಸ್ ಸರ್, ನೀವು ಮೀಟಿಂಗ್ ಅಲ್ಲಿ ಇದ್ರಲ್ವಾ? ಹೌದು ಇದ್ದೆ ನಾನು. ಓಕೆ, ಐ ಥಿಂಕ್ ನಿಮಗೆ ಮೀಟಿಂಗ್ ಚೆನ್ನಾಗಿ ಕಂಡಿರುತ್ತೆ. ಮತ್ತೆ ಒಂದು 6 ಪೇಸ್ಟು, ಸಾರಿ, ಒಂದು 6 ಪೇಸ್ಟು, 6 ಸೋಪು, 2 ಟೀ ಪೌಡರ್, ಒಂದು ಸ್ಪಿರುಲಿನಾ, ಒಂದು ಅಲೋವೆರಾ, ಇದು ತಗೊಂಬಂದ್ಕೊಳ್ಳ ಸರ್, ನಿಮ್ ಮನೆ ಅಡ್ರೆಸ್ ಕೊಡಿ ಅಂತ ಕೇಳ್ಬಿಡ್ಬೇಕು. ಅವ್ರು ಶಾಕ್ ಅಂತಾರ, ನಾನು ಏನ್ ಹೇಳೇ ಇಲ್ಲ, ಈತೆ ಎಲ್ಲ ತಗೊಂಡ್ಬರ್ತೀನಿ ಅಂತಾನಲ್ಲ, ಹೆಂಗಿದು ಅಂತ. ಜನರಿಗೆ ಒಂದು ನೆನ್ಪಿಟ್ಕೊಳ್ಳಿ, 1500 ರೂಪಾಯಿ ತಗೊಳ್ತೀನಿ ನಾನು ಈ ಪಾಯಿಂಟ್ ಹೇಳಕ್ಕೆ. ಏನೋ ನಿಮ್ ಮೇಲೆ ಪ್ರೀತಿ ಬರ್ತಾ ಇದೆ 2 ದಿನದಿಂದ, ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ರೀ ಆಫ್ ಕಾಸ್ಟ್ ಕೇಳಿ. ಅದ್ ಮಾಂಟಿ ಸಾರ್ ಮೇಲೆ ಪ್ರೀತಿ, ನಿಮ್ ಮೇಲೆ ಹಾಕ್ತಾ ಇದ್ದೀನಿ. ಏನಂದ್ರೆ, ಜನ ನೋ ಅನ್ನೋ ತರ ಪ್ರಶ್ನೆನೇ ಕೇಳಬಾರ್ದು ನಾವು. ಗಮನ ಕೊಡಿ, ಇನ್ನೊಂದು ಟೈಮ್ ಹೇಳ್ತೀನಿ. ಜನ ನೋ ಅನ್ನೋ ತರ ಪ್ರಶ್ನೆನೇ ಕೇಳಬಾರ್ದು. ಅರ್ಥ ಆಗ್ತಾ ಇದೆನಾ? ಫಾರ್ ಎಕ್ಸಾಂಪಲ್, ನೀವು ನನ್ನ ಮನೆಗೆ ಬರ್ತೀರಾ. ಎಕ್ಸಾಂಪಲ್, ನೀವು ಈಗ ನಮ್ಮ ಮನೆಗೆ ಒಂದು ಬೀಗರು ಬಂದಾರೆ, ಒಂದು ನಮ್ಮ ಕ್ರೌನ್ ಡೈರೆಕ್ಟರ್ ಬಂದಿದ್ದಾರೆ, ನಮ್ಮ ಮನೆಗಿದ್ದಾರೆ, ಹೆಸರು ಬೇಡ. ಈಗ ಅವರು ಮನೆಗೆ ಬಂದಾರೆ.
ಇದಾರೆ ಈಗ. ಓಕೆನಾ ಸರ್? ಟೀ ಕುಡಿತೀರಾ ಸರ್? ಊಟ ಮಾಡ್ತೀರಾ ಸರ್? ನೀರ್ ಕುಡಿತೀರಾ? ಅವ್ರೇನಂತಾರೆ, ಊನಪ್ಪ ಕುಡಿತೀನಿ, ನಿನ್ ಮನೆಗ್ ಟೀ ಕುಡಿಯಕ್ಕೆ ಬಂದಿರೋದು ಕೊಡು ಅಂತಾರ? ಊನಪ್ಪ 3 ದಿನದಿಂದ ಹೊಟ್ಟೆ ಹಸ್ತಿದೆ ಊಟ ಹಾಕು ಅಂತ ಕೇಳ್ತಾರ ಬೀಗರು ಮನೆಗ್ ಬಂದಾಗ? ಇಲ್ಲ, ಅವ್ರೇನಂತಾರೆ, ಟೀ ಕುಡೀರಿ ಸರ್, ಇರ್ಲಿ ಬಿಡಿ ಸರ್ ಅಂತಾರೆ. ನಾವು ನೋ ಅನ್ನೋ ತರ ಕ್ವಶನೇ ಕೇಳಬಾರ್ದ್ರಿ. ಸರ್ ಊಟ ಮಾಡ್ತೀರಾ? ಇಲ್ಲ ಸರ್ ಮಾಡಿ ಬಂದಿನಿ ಅನ್ನೋ ತರ ಹೇಳಕ್ಕೆ ಹೋಗ್ಬಾರ್ದು. ಅವ್ರು ನೋ ಅಂತ ಹೇಳಲೇಬಾರ್ದು ಅಂತ ಪ್ರಶ್ನೆನೇ ಕೇಳಬಾರ್ದು. ತಗೊಂಡ್ ಬಂದ್ ಟೀ ತಗೊಂಡ್ ಬಂದ್ ಮುಂದಕ್ಕೆ ಇಟ್ಬಿಡ್ಬೇಕು. 90% ಚಾನ್ಸಸ್ ಇರ್ತವೆ ಅವ್ರು ಕುಡಿಯೋದು. ಅಕಸ್ಮಾತ್ ತಗೊಂಡ್ ಬಂದ್ ಇಡೋದ್ಕಿಂತ ಮುಂಚೆ ನಾವು ಕೇಳಿದ್ವಾ, ಕೊಳ್ಳ ಸರ್ ಟೀ ಬೇಕಾ ಸರ್ ಅಂತ, 99% ಚಾನ್ಸಸ್ ಇರ್ತವೆ ಅವ್ರು ಬೇಡ ಅನ್ನೋದು. ಅದೇ ತರ ಸರ್, ನಿಮಗೇನಾದ್ರೂ ಸೋಪು ಪೇಸ್ಟು ಅವಶ್ಯಕತೆ ಬೀಳುತ್ತಾ, ನಿಮಗೇನಾದ್ರೂ ಬೇಕಾಗಿದೆಯಾ ಅಂದ್ರೆ 99% ಚಾನ್ಸಸ್ ಇದೆ ಅವ್ರು ನೋ ಅಂತ ಹೇಳಕ್ಕೆ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ಕೇಳಿ ಹೇಳ್ತೀನಿ, ನಮ್ಮ ಮೇಡಮ್ಗೆ ಕೇಳಿ ಹೇಳ್ತೀನಿ, ನಮ್ಮ ತಾಯಿಗೆ ಕೇಳಿ ಹೇಳ್ತೀನಿ ಅನ್ನೋ ಚಾನ್ಸಸ್ ಜಾಸ್ತಿ ಇರ್ತವೆ. ಮತ್ತೆ ನಿಮಗೆ ಮೀಟಿಂಗ್ ಚೆನ್ನಾಗಿ ಅನಿಸುತ್ತಾ ಸರ್? ಮತ್ತೆ ಏನಾದ್ರು ನಿಮಗೆ ಸೋಪು ಪೇಸ್ಟು ಯಾವ್ದಾದ್ರು ಶುಗರ್ BP ಹಾರ್ಟ್ ಪ್ರಾಬ್ಲಮ್ ಏನಾದ್ರು ಟ್ಯಾಬ್ಲೆಟ್ಸ್ ಬೇಕಾಗಿದಾವ ಅಂತ ಕೇಳೋ ಅವಶ್ಯಕತೆ ಇಲ್ಲ. ರೈಟ್? ನೀವು ಮೀಟಿಂಗ್ ಅಟೆಂಡ್ ಮಾಡಿದ್ದೀರಾ ಅಂತಂದ್ರೆ ಹಾಗಾದ್ರೆ ನಿಮಗೆ ಒಂದು 6 ಸೋಪು, 6 ಪೇಸ್ಟು, 2 ಟೀ ಪೌಡರು, ಒಂದು ಟಾಯ್ಲೆಟ್ ಕ್ಲೀನರು, ಒಂದು ಅಲ್ಟ್ರಾ ಸ್ವ್ಯಾಬು, ಒಂದು ಅಲ್ಟ್ರಾ ವಾಶು, ಈ ತರ ಒಂದು ಜನರಲ್ ಐಟಮ್ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು 3-4 ಸಾವಿರ ರೂಪಾಯಿ ತಗೊಂಡ್ಬಂದು ಕೊಡ್ತಾ ಇದೀನಿ ಸರ್, ನಿಮ್ ಮನೆ ಅಡ್ರೆಸ್ ಕೊಡಿ ಅನ್ಬೇಕು. ಅವಾಗ 90% ಚಾನ್ಸಸ್ ಏನಿರ್ತವೆ ಅಂತಂದ್ರೆ, ಅಷ್ಟೆಲ್ಲ ಬೇಡ ರೀ, ಒಂದು ಸೋಪು 2 ಪೇಸ್ಟು ಈ ತರ ತಗೊಂಡ್ ಬರ್ರಿ ಅಂತೇಳಿ 4,000 ರೂಪಾಯಿ ಆರ್ಡರ್ ನೀವು ಹೇಳ್ಬಿಟ್ರೆ ಅಟ್ಲೀಸ್ಟ್ ಅವ್ರು 1,000 ರೂಪಾಯಿದಾದ್ರೂ ತಗೊಂಡ್ಬರ್ರಿ ಅಂತ ಹೇಳ್ತಾರೆ. ಸ್ಯಾಂಪಲ್ ಆಗಿ ತಗೊಂಡೋಗಿ ಕೊಟ್ಟು ID ಕ್ರಿಯೇಟ್ ಮಾಡ್ಕೊಂಡು ಬನ್ನಿ, ಆಮೇಲೆ ಮತ್ತೆ ಕನ್ಸಿಸ್ಟೆನ್ಸಿ ಕನ್ವರ್ಟ್ ಮಾಡೋಣ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಪ್ರೋಚ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಪ್ರೋಚ್. ಇದೆ ನಮ್ಮ ನೆಕ್ಸ್ಟ್ ಪಾಯಿಂಟ್. ಅರ್ಥ ಆಗ್ತದೇನಾ? ಲೀಸ್ಟ್ ಎಲ್ಲಿಂದ ತಗೊಂಡ್ ಬರ್ಬೇಕು ನಿಮಗೆ ಮೇ ಬಿ ಗೊತ್ತಾಗಿರುತ್ತೆ. ಅಪ್ರೋಚ್ ಯಾವ ತರ ಮಾಡ್ಬೇಕು ಅನ್ನೋದು ವಿತ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದೆ. ಅರ್ಥ ಆಗ್ತದೇನಾ? ಅಪ್ರೋಚ್ ಯಾವ ತರ ಮಾಡ್ಬೇಕು. ನೀವು ನೋ ಬರೋ ಕ್ವಶನೇ ಕೇಳಬಾರ್ದು. ಆನ್ಸರ್ ನೋ ಬರೋ ಕ್ವಶನೇ ಕೇಳಬಾರ್ದು. 90% ಚಾನ್ಸಸ್ ನೋ ಹೇಳೋ ತರ ಪ್ರಶ್ನೆ ಕೇಳ್ತೀರಾ ನೀವು. ದೊಡ್ಡ ಮಹಾ ತಪ್ಪದು ನೀವು ಮಾಡೋದು. ನೋ, ಡೋಂಟ್ ಆಸ್ಕ್ ಲೈಕ್ ದಟ್. ಅದು ತಪ್ಪು, ಅದು ತಪ್ಪಲ್ಲ, ಅದು ಪಾಪ. ಅದೇನದು ಪಾಪ. ಒಂದ್ ನೆನ್ಪಿಟ್ಕೊಳ್ಳಿ, ಮುಂದೆ ಬನ್ನಿ ಹೇಳ್ತೀನಿ ಕಿವಿಯಾಗೆ. ಒಂದ್ ಲೈಫಲ್ಲಿ ನೆನ್ಪಿಟ್ಕೊಳ್ಳಿ, ಏನ್ ಗೊತ್ತಾ, ಒಬ್ಬ ವ್ಯಕ್ತಿ ನಮ್ಮ ಮೀಟಿಂಗ್ ಅಟೆಂಡ್ ಆಗಿದ್ದಾನಂದ್ರೆ ಅವನ್ ಪ್ರಾಡಕ್ಟ್ ತಗೊಳ್ಳೋ ಯೋಗ್ಯತೆ ಇಲ್ಲ. ನನ್ನ ಯೋಗ್ಯತೆ ಅವನಿಗೆ ಮಾರೋದಿದೆ, ನಾನು ಮಾರ್ತೀನಿ, ಅವ್ನು ತಗೋಬೇಕು, ಮುಚ್ಕೊಂಡು ತಗೋಬೇಕು. ನೆನ್ಪಿಟ್ಕೊಳ್ಳಿ, ಈ ಆಟಿಟ್ಯೂಡ್ ಇರ್ಬೇಕು. ಒಂದು ಬಿಸ್ನೆಸ್ ಮ್ಯಾನ್ಗೆ ಏನ್ ಆಟಿಟ್ಯೂಡ್ ಇರ್ಬೇಕು? ಅವನ್ ಬಂದು ನನ್ನ ಮೀಟಿಂಗ್ ಕೇಳಿದಾನಂತಂದ್ರೆ, ನನ್ನ ಹಾರ್ಡ್ ವರ್ಕ್ ಆತನ ಮೇಲೆ ಅಪ್ಲೈ ಆಗಿದೆ ಅಂದ್ರೆ, ಅವನ್ ಏನ್ ಯೋಗ್ಯತೆ ನನಗೆ ರಿಜೆಕ್ಟ್ ಮಾಡೋದು? ನಾನು ಆತಕ್ಕೆ ಸೇಲ್ ಮಾಡ್ತೀನಿ, ಅವ್ನ್ ತಗೋಬೇಕು, ಮುಚ್ಕೊಂಡು ತಗೋಬೇಕು, ಅವ್ರ ಅಪ್ಪನೂ ತಗೋಬೇಕು ಅನ್ನೋ ಆಟಿಟ್ಯೂಡ್ ಇರ್ಬೇಕು. ಅವ್ನ್ ತಗಂತಾನ ಅವಾಗ. ಅಂದ್ರೆ ನಿಮ್ಮ ಒಳಗಡೆ ಇರ್ಬೇಕು, ಅದು ಅವನಿಗೆ ಹೇಳ್ಬಾರ್ದು. ನಿಮ್ಮ ಅಪ್ಪನೂ ತಗೋಬೇಕು ಅಂತ ಹೇಳ್ಬೇಡ್ರಿ, ಮತ್ತೆ ನನಗೆ ಓಡಿಸಿರಿ ಹಂಗ ಹೇಳಿ. ನಿಮ್ಮ ಬಿಹೇವಿಯರ್ ಆ ತರ ಇರ್ಬೇಕು. ನನ್ನ ಮೀಟಿಂಗಿಗೆ ಬಂದವರು ಯಾರು ಕೂಡ ವೇಸ್ಟ್ ಹೋಗ್ಬಾರ್ದು. ಜಾಯಿನ್ ಆಗ್ಲಿಲ್ವಾ, ನೋ ಪ್ರಾಬ್ಲಮ್, ಕಸ್ಟಮರ್ ಆಗ್ಲೇಬೇಕು. ಆಗಿಲ್ವಾ, ನಾನ್ ಮಾಡ್ತೀನಿ, ಆ ಕೆಪಾಸಿಟಿ ಇರ್ಬೇಕು. ದಟ್ಸ್ ಹೌ ಯು ಹ್ಯಾವ್ ಟು ಅಪ್ರೋಚ್. ಅರ್ಥ ಆಗ್ತಾ ಇದೆನಾ? ಅಪ್ರೋಚ್ ಮಾಡೋದು ಕೂಡ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ಇವ್ರು ಜಾಯಿನ್ ಆಗ್ತಾರೋ ಇಲ್ಲೋ, ಇವ್ರು ತಗೊಳ್ತಾರೋ ಇಲ್ಲೋ, ನಾವೇ ಸಾಹೇಬು, ನಾವೇ ಬಾಬಾ, ನಾವೇ ಸ್ವಾಮಿ, ನಾವೇ ಅದೇನೋ ಜ್ಯೋತಿಷ್ಯ ಹೇಳೋರು. ಆತನ ಹಣೆ ಬರ ನಾವೇ ಹೋದ್ಬಿಡ್ತೀವಿ. ಈತ್ ತಗೊಳಲ್ಲ, ಆತ ಮಾಡಲ್ಲ, ಈತ್ ನೋಡಲ್ಲ, ಈತ್ ಮಾಡಲ್ಲ, ಆತ ಆಡಲ್ಲ, ಆತ ಬರಲ್ಲ. ಅಯ್ಯ, ಆತನ ಹಣೆ ಬರ ನೀವು ನೋಡಿದ್ದೀರಾ? ಇಲ್ಲ ಅಂದ ಮೇಲೆ ಮತ್ತೆ ಯಾಕೆ ಡಿಸಿಷನ್ ತಗೊಳ್ತಾ ಇದ್ದೀರಾ ನೀವೇ? ಮೈ ಡಿಯರ್ ಫ್ರೆಂಡ್ಸ್, ನಿಮ್ ಕರ್ತವ್ಯ ಏನ್ ಗೊತ್ತಾ? ಕೆಲಸ ಮಾಡೋದು ಕಾನ್ಫಿಡೆಂಟ್ ಇಂದ. ರಿಸಲ್ಟ್ ಕೊಡೋ ಕರ್ತವ್ಯ ಮೇಲೆ ಕುಂತಿದ್ದಾನೆ, ನಿಮ್ದಲ್ಲ. ರಿಸಲ್ಟ್ ತಗೊಂಡ್ ಬರೋ ಕೆಪಾಸಿಟಿ ನಮ್ ಯಾರ ಹತ್ರನೂ ಇಲ್ಲ. ರಿಸಲ್ಟ್ ಕೊಡೋನ್ ಮೇಲೆ ಕುಂತಾನೆ. ಹಾರ್ಟ್ ನೀಟ್ ಅಂಡ್ ಕ್ಲೀನ್ ಆಗಿ ಇಡ್ಕೊಂಡು, ಇಂಟೆನ್ಷನ್ ಕ್ಲೀನ್ ಆಗಿ ಇಡ್ಕೊಂಡು, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆಫ್ ದ ಔಟ್ಪುಟ್, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆಫ್ ದ ರಿಸಲ್ಟ್ ನಾವು ಕೆಲಸ ಮಾಡಿದ್ರೆ, ಯಾವುದೇ ತರದ ಎಕ್ಸ್ಪೆಕ್ಟೇಷನ್ ಇಡ್ಕೊಳ್ಳಾರ್ದಂಗೆ
ನಾನು ಇಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ಅಷ್ಟು ಪಿ ವಿ ಬರಬೇಕು, ಅಷ್ಟು ಪಿ ವಿ ಬರಬೇಕು, ಇಷ್ಟು ಜನ ಜಾಯ್ನ್ ಆಗಬೇಕು, ಯಾವುದೇ ಎಕ್ಸ್ಪೆಕ್ಟೇಷನ್ ಇರ್ಲಾರ್ದಂಗೆ ನೀವು ಕೆಲಸ ಮಾಡಿದ್ರೆ 100% ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ನಿಮಗೆ ಇನ್ಕಮ್ ಬರುತ್ತೆ, ನಿಮಗೆ ಪಿ ವಿ ಬರುತ್ತೆ, ನಿಮಗೆ ಟಿಂಗ್ ಬರುತ್ತೆ. ಅರ್ಥ ಆಗ್ತಿದೆನಾ? ವಿತ್ ಎಕ್ಸಾಂಪಲ್ ನಾನು ನಿಮಗೆ ಅಪ್ರೋಚ್ ಬಗ್ಗೆ ಹೇಳಿದೆ. ನಿಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು ಅಪ್ರೋಚ್ ಮಾಡೋದು, ನಾನು ಈ ವ್ಯಕ್ತಿಗೆ ಸೈನ್ ಅಪ್ ಮಾಡಿಸ್ಕೊಂಡೇ ಹೋಗ್ತೀನಿ. 20 ಜನ ಕುಂತಿದಾರ, 15 ಜನರಿಗೆ ನಾನು ಜಾಯ್ನಿಂಗ್ ಮಾಡಿಸ್ಕೊಂಡೇ ಹೋಗ್ತೀನಿ, ಉಳಿದಿರ್ತಕ್ಕಂಥ 5 ಜನರಿಗೆ ಪ್ರಾಡಕ್ಟ್ ಕೊಟ್ಟೇ ಹೋಗ್ತೀನಿ. ಈ ಅಪ್ರೋಚ್ ಮಾಡೋ ಕೆಪಾಸಿಟಿ ನಿಮ್ಮ ಹತ್ರ, ಆ ಮೈಂಡ್ ಸೆಟ್ ನಿಮ್ದು ಇರ್ಬೇಕು. ಅವಾಗ ಮಾತ್ರ ನೀವು ಜನರಿಗೆ ಅಪ್ರೋಚ್ ಮಾಡ್ಲಿಕ್ಕೆ ಸಾಧ್ಯ. ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೋಬಲ್ಲಿ ದುಡ್ಡಿಲ್ವಾ? ಪ್ರಾಬ್ಲಮ್ ಇಲ್ಲ. ನಿಮ್ಮ ಮೈಂಡ್ ಅಲ್ಲಿ ನಾಲೆಡ್ಜ್ ಇಲ್ವಾ? ಪ್ರಾಬ್ಲಮ್ ಇಲ್ಲ. ನಿಮ್ಮ ಎದೆಯಲ್ಲಿ ಧೈರ್ಯ ಇದೆನಾ? ಸಾಕು ಈ ಬಿಸ್ನೆಸ್ ಅಲ್ಲಿ VMCM ಆಗ್ಲಿಕ್ಕೆ. ಬಿಲೀವ್ ಆಸ್ ಎ ಬ್ರದರ್, ಆಸ್ ಎ ಫ್ರೆಂಡ್, ಆಸ್ ಎ ಸನ್, ಆಸ್ ಎ ಅಪ್ಲೈನ್, ಆಸ್ ಎ ಗೈಡ್, ಆಸ್ ಎ ಕೋಚ್, ಆಸ್ ಎ ಮೆಂಟರ್, ಏನಾದ್ರೂ ಅನ್ಕೊಳ್ಳಿ. 1000 ಮಾತಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ ಜೋಬಲ್ಲಿ ದುಡ್ಡಿಲ್ವಾ? ಪ್ರಾಬ್ಲಮ್ ಇಲ್ಲ. ನಿಮ್ ಮೈಂಡ್ ಅಲ್ಲಿ ನಾಲೆಜ್ ಇಲ್ವಾ? ಪ್ರಾಬ್ಲಮ್ ಇಲ್ಲ. ನಿಮ್ಮ ಎದೆ ಒಳಗಡೆ ಧೈರ್ಯ ಇದೆನಾ ನಾನು VMCM ಆಗ್ತೀನಂತ? ಆ ಧೈರ್ಯನೇ ನಿಮಗೆ VMCM ಮಾಡೋದು. ನುಗ್ಗಿ ಮಾರ್ಕೆಟ್ ಒಳಗಡೆ, ಆ ಧೈರ್ಯ ಹಿಡ್ಕೊಂಡು ನುಗ್ಗಿ. ಯಾವಾಗ ಆ ಧೈರ್ಯ ನಿಮ್ಮ ಒಳಗಡೆ ಬರುತ್ತಲ್ಲ, 1000 ನೋ ಕೂಡ ನಿಮಗೆ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1000 ರಿಜೆಕ್ಷನ್ಸ್ ಕೂಡ ನಿಮಗೆ ನೆಗೆಟಿವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ಆ ಧೈರ್ಯ ನಿಮ್ಮ ಹತ್ರ ಇರ್ಬೇಕು, ಆ ಧೈರ್ಯ ನಿಮ್ಮ ಹತ್ರ ಇರಬೇಕು. ಇದನ್ನ ಬರ್ದಿಟ್ಕೊಳ್ಳಿ. ಪ್ರಪಂಚದಲ್ಲಿ ಯಾವುದೇ ಒಂದು ಅಚೀವ್ಮೆಂಟು ನಾಲೆಡ್ಜ್ ಇಂದ ಆರ್ ಎದರಿಂದನೂ ಕೂಡ ಬರಲ್ಲ, ದುಡ್ಡಿಂದನೂ ಬರಲ್ಲ, ನಾಲೆಡ್ಜ್ ಇಂದನೂ ಬರಲ್ಲ. ಪ್ರತಿ ಅಚೀವ್ಮೆಂಟ್ ಕೂಡ ಧೈರ್ಯದಿಂದ ಬರುತ್ತೆ. ನಾನು ಮಾಡ್ತೀನಿ ಅನ್ನೋ ಧೈರ್ಯ ಬಹಳ ಮುಖ್ಯ. ಅರ್ಥ ಆಗ್ತಾ ಇದೆನಾ? ಸೊ ನೆಕ್ಸ್ಟ್ ಕೆಲಸ ಏನು? ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ನೀವು ಹೆಂಗ್ ಕಲಿತೀರಾ ಅದ್ರ ಮೇಲೆ ಇದೆ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಒಬ್ಬೊಬ್ರು ಒಂದೊಂದ್ ತರ ಅವ್ರಿಗೆ ಮನ್ಸಿಗೆ ಬಂದಂಗೆ ಪ್ರೆಸೆಂಟೇಷನ್ಗಳು ತಯಾರು ಮಾಡ್ಕೊಂಡು ಮಾರ್ಕೆಟಿಗೆ ಇಳಿದಾರೆ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ, ನನಗೆ ಅರ್ಥನೇ ಆಗಲ್ಲ. ನೋಡಿ, ನೀವೇನ್ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅದ್ರದ್ದು ರಿಸಲ್ಟ್ ನಿಮಗೆ ಬರ್ತಾ ಇದೆನಾ? ಅಬ್ಸರ್ವ್ ಮಾಡಿ ಸ್ವಲ್ಪ. ಲಾಸ್ಟ್ 2 ಇಯರ್ಸ್ ಇಂದ, 3 ಇಯರ್ಸ್ ಇಂದ, 4 ಇಯರ್ಸ್ ಇಂದ, 5 ಇಯರ್ಸ್ ಇಂದ ನೀವು ಆ ಪ್ರೆಸೆಂಟೇಷನ್ ಮೇ ಬಿ ತೋರಿಸ್ತಿರ್ಬೋದು. ಏನ 2 ಇಯರ್ಸ್, 3 ಇಯರ್ಸ್, 5 ಇಯರ್ಸ್ ಇಂದ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ಮತ್ ಅದು ಪ್ರೆಸೆಂಟೇಷನ್ ಮತ್ ಹೆಂಗ್ ಸರ್ ಮಾಡ್ಬೇಕು? ಸುಮ್ಮನೆ ಊರಾಗಿಂದ ಎಲ್ಲ ಯೋಚನೆ ಮಾಡ್ಕೊಂಡು ದೊಡ್ಡ ನಿಮ್ಮ ನಿಮ್ದ ಕಾಲೇಜಲ್ಲಿ ಓದಿರ್ತಕ್ಕಂಥ ಎಲ್ಲಾ ನಾಲೆಜ್ ಅನ್ನ ನೀವು PPT ಎಲ್ಲ ಹಾಕೋದು, ಪೇಪರ್ ಅಲ್ಲಿ ಹಾಕೋದು ಮಾಡಬೇಡಿ. ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ಗೆ ಫಾಲೋ ಮಾಡಿ. ಎಲ್ಲರೂ ಒಂದೇ ತರದ ಪ್ಲಾನ್ ಕೊಡೋದ್ರ ಬಗ್ಗೆ ಪ್ಲಾನ್ ಮಾಡಿ. ಏನಿದೆಪ್ಪ ಪ್ಲಾನು? ಫಸ್ಟ್ ಮೈಂಡ್ ಓಪನ್, ಆಮೇಲೆ ಕಂಪನಿ ಬ್ಯಾಕ್ಗ್ರೌಂಡ್. ಕಂಪನಿ ಬ್ಯಾಕ್ಗ್ರೌಂಡ್ ಏನಿದೆ ಅದ್ರ ಬಗ್ಗೆ ಮಾತಾಡಿ. ಅದಾದ್ಮೇಲೆ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಅದಾದ್ಮೇಲೆ ಮಾರ್ಕೆಟಿಂಗ್ ಪ್ಲಾನ್, ಅದಾದ್ಮೇಲೆ ಟೆಸ್ಟಿಮೋನಿಯಲ್ಸ್. ಮುಗೀತು. ಹೊಸದು ಸೃಷ್ಟಿ ಯಾಕೆ ಮಾಡ್ತೀರಾ? ನನಗೆ ಅವಶ್ಯಕತೆ ಇಲ್ಲ. ನೀವು ಮಲ್ಲಿನಾಥ್ ಸರ್ಗೆ ಕರೀರಿ, ಸೈಯದ್ ಸರ್ಗೆ ಕರೀರಿ, CNT ಮಾಡ್ಲಿಕ್ಕೋಸ್ಕರ. ಕಂಪನಿ ಪೀಪಲ್ ಹೆಂಗ್ ಮಾಡ್ತಾರೆ? ಅವ್ರ ಮೈಂಡ್ ಓಪನ್ ಕೂಡ ಮಾಡಲ್ಲ ಅವರು. ಬಟ್ ನಾವು ಮೈಂಡ್ ಓಪನ್ ಮಾಡೋಣ ಜನರಲ್ ಕಾನ್ಸಂಟ್ರೇಷನ್ ತಗೊಳ್ಳಿಕ್ಕೆ. ಅವರು ಮೈಂಡ್ ಓಪನ್ ಮಾಡ್ತಾರೆ, ಬಟ್ ದ ವೇ ಈಸ್ ಡಿಫರೆಂಟ್. ಅದಾದ್ಮೇಲೆ ಅವ್ರು ಏನಂತಾರೆ, ಫಸ್ಟ್ ಕಂಪನಿ ಬಗ್ಗೆ ಹೇಳ್ತಾರೆ, ಕಂಪನಿಯ ಬ್ಯಾಕ್ಗ್ರೌಂಡ್ ಹೇಳ್ತಾರೆ, ಆಮೇಲೆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಆಮೇಲೆ ಪ್ಲಾನ್ ಹೇಳ್ತಾರೆ. ಲಾಸ್ಟಿಗೆ ನೀವು ನೋಡ್ರಿ VMCMಗಳು ಫೋಟೋ ಹಾಕ್ತಾರೆ ಸ್ಕ್ರೀನ್ ಮೇಲೆ. ಅದ್ರ ಒಂದು 5-6 VMCMಗಳು ನಿಮಗೆ ಗೊತ್ತಿರೋರ ಬಗ್ಗೆ ಟೆಸ್ಟಿಮನಿ ಕೊಟ್ಟು ನಡಿ ಅಂತಾರಷ್ಟೇ. ಬಟ್ ವಾಟ್ ಯು ಸೇ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಸೇ ಈಸ್ ಇಂಪಾರ್ಟೆಂಟ್. ನೀವೇನ್ ಹೇಳ್ತೀರಾ ಮುಖ್ಯ ಅಲ್ಲ, ನೀವ್ ಹೆಂಗ್ ಹೇಳ್ತೀರಾ ಬಹಳ ಮುಖ್ಯ. ನೀವೆಲ್ಲ ಕುಂತಿದ್ದೀರಾ CNT ಅಲ್ಲಿ, ನಾನು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಇಮ್ಯಾಜಿನ್ ಮಾಡಿ, ಈಗ ಸ್ಪಿರುಲಿನಾನ ನನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇದು ಸ್ಪಿರುಲಿನಾ ಅಂತ ಅನ್ಕೊಳ್ಳೋಣ. ಇದು ಸ್ಪಿರುಲಿನಾ. ಮೈ ಡಿಯರ್ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗೆ ಸಾಯ್ಬೇಕು ಅಂತ ಅಂದ್ರೆ ಡೈಲಿ 4 ತರದ ಕಾಳು, 4 ತರದ ಸೊಪ್ಪು, ಅರ್ಧ ಲೀಟರ್ ಹಾಲು, 1 ಮೊಟ್ಟೆ,
4 ತರದ ಹಣ್ಣು, 4 ತರದ ಸೊಪ್ಪು, 4 ತರದ ಕಾಳು, ಇಷ್ಟೆಲ್ಲ ತಿಂದ್ರೆ ನಿಮ್ ಬಾಡಿಗೆ ಏನೇನ್ ಸಿಗುತ್ತೋ ಬರೇ 2 ಸ್ಪಿರುಲಿನಾ ತಿಂದ್ರೆ ಸಿಗ್ಬಿಡುತ್ತೆ. ಮಜಾ ಬಂತ? ಮಜಾ ಬಂತ? ಚಾಟ್ ಸೆಕ್ಷನ್ ಅಲ್ಲಿ ಹೇಳಿ, ಮಜಾ ಬಂತ? ಎಸ್, ನೋ? ಈಗ ನಾನು ಸ್ಪಿರುಲಿನಾ ಬಗ್ಗೆ ಏನ್ ಹೇಳಿದ್ನಲ್ಲ, ಮಜಾ ಬಂತ? ಸ್ವಲ್ಪ ಚಾಟ್ ಸೆಕ್ಷನ್ ಅಲ್ಲಿ ಹೇಳಿ, ಎಸ್ ಆರ್ ನೋ? ಎಕ್ಸಾಕ್ಟ್ಲಿ ನೋ. ಯಾರು ಎಸ್ ಅಂತ ಇದಾರೆ ಅವ್ರು ಕೇಳಿಸ್ಕೊಂಡೇ ಇಲ್ಲ. ಬಟ್ 90% ಜನ ನೋ ಅಂತಾರೆ. ವೆರಿ ಗುಡ್. ನೋ, ಮಜಾ ಬಂದಿಲ್ಲ. ಯಾಕೆ ಮಜಾ ಬಂದಿಲ್ಲ? ಮಜಾ ಬರೋ ತರ ನಾನು ಹೇಳಿಲ್ಲ. ಮಜಾ ಬರೋ ತರ ನಾನು ಹೇಳಿಲ್ಲ. ಈಗ ನಾನು ಹೇಳ್ತೀನಿ ಕೇಳಿ, ಅದೇ ಅದೇ ಕಂಟೆಂಟು, ಅದೇ ಮ್ಯಾಟರ್ ನನಗೆ ಹೇಳ್ತೀನಿ ಕೇಳಿ. ಮೈ ಡಿಯರ್ ಫ್ರೆಂಡ್ಸ್, ಇದು ಸ್ಪಿರುಲಿನಾ ಅಂತ ಹೇಳಿ. ನೀವು ಯಾವುದೇ ರೋಗ ಬರ್ಲಾರ್ದಂಗೆ ಸಾಯ್ಬೇಕು ಅಂತಂದ್ರೆ ಪ್ರತಿ ದಿನ 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ, ಅರ್ಧ ಲೀಟರ್ ಹಾಲು, 1 ಮೊಟ್ಟೆ, 6 ಲೀಟರ್ ನೀರು ಕುಡಿದ್ರೆ ನಿಮ್ಮ ಬಾಡಿಯಲ್ಲಿ ಎವ್ರಿ ಡೇ ಎಷ್ಟು ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್, ಅಮಿನೋ ಆಸಿಡ್ಸ್, ಫೈಟೋನ್ಯೂಟ್ರಿಯೆಂಟ್ಸ್, ಕ್ಯಾರೆಟೋನೈಟ್ಸ್, ನ್ಯಾಚುರಲ್ ಪಿಗ್ಮೆಂಟ್ಸ್ ಡೈಲಿ ಸಿಗ್ಬೇಕು. ಜಸ್ಟ್ 2 ಕ್ಯಾಪ್ಸೂಲ್, ಬೆಳಿಗ್ಗೆ 1 ಲಂಚ್ ಆದ್ಮೇಲೆ, ರಾತ್ರಿ 1 ಡಿನ್ನರ್ ಆದ್ಮೇಲೆ ತಗೊಂಡ್ಬಿಟ್ರೆ, ಇದೆಲ್ಲ ತಿಂದ್ರೆ ಏನೇನ್ ಸಿಗ್ಬೇಕು ಜಸ್ಟ್ 2 ಸ್ಪಿರುಲಿನಾ ಕ್ಯಾಪ್ಸೂಲ್ಸ್ ತಿಂದ್ಬಿಟ್ರೆ ಸಿಗ್ಬಿಡುತ್ತೆ. ಮಜಾ ಬಂತ? 100% ಬಂತು. ನಾನು ಹೇಳಿದ್ದು ಸೇಮ್, ಬಟ್ ಹೇಳಿರೋ ರೀತಿ 2 ತರದ ರೀತಿ ಇದಾವೆ. ಜನ ಫಸ್ಟ್ ವೇನಲ್ಲಿ ಫಸ್ಟ್ ನಾನು ಮಾತಾಡಿದ್ನಲ್ಲ ಆ ತರ ಮಾತಾಡಿದ್ರೆ ತಗೊಳಕ್ ಇಷ್ಟಪಡ್ತಾರಾ? 2ನೇ ಟೈಮ್ ಮಾತಾಡಿದ್ನಲ್ಲ ಆ ತರ ಮಾತಾಡಿದ್ರೆ ಇಷ್ಟಪಡ್ತಾರ? 2ನೇ ಟೈಮ್ ಮಾತಾಡಿದ್ನಲ್ಲ ಆ ತರ ಮಾತಾಡಿದ್ರೆ ಇಷ್ಟಪಡ್ತಾರೆ. ಸೊ ಅರ್ಥ ಏನಾಗುತ್ತೆ? ನೀವೇನ್ ಮಾತಾಡ್ತೀರಾ ಪ್ರೆಸೆಂಟೇಶನ್ ಅಲ್ಲಿ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ನೀವೇನ್ ಮಾತಾಡ್ತೀರಾ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ನೀವು ಹೆಂಗ್ ಮಾತಾಡ್ತೀರಾ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳೋದು, ಮಾತಾಡೋದ್ ಕಲೀರಿ. ನೀವು ಯಾವಾಗ ಮಾತಾಡೋದ್ ಕಲಿತೀರಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ನೀವ್ ಯಾವತ್ತು ಮಾತಾಡೋದ್ ಕಲಿತೀರಲ್ಲ, ನೀವ್ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರಲ್ಲ. ನೀವು ಬೂಟ್ ಕ್ಯಾಂಪ್ ಇಂಡಿವಿಜುವಲಿ ನಿಮ್ ಡೌನ್ಲೈನ್ಸ್ ಗೆ ತಗೊಂಡು ನೀವು 500 ಜನರ ಬೂಟ್ ಕ್ಯಾಂಪ್ ನಡೆಸ್ಕೋಬಹುದು, ನೀವು ಮಾತಾಡೋದ್ ಕಲ್ತ್ರೆ. ಸರ್ ಮಾತಾಡೋದು ಹೆಂಗ್ ಸರ್ ಕಲಿಬೇಕು? ಪ್ರೆಸೆಂಟೇಶನ್ ಕೊಡೋದು ಹೆಂಗ್ ಸರ್ ಕಲಿಬೇಕು? ಒಂದು ರೂಮ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವೇ, ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನನಗೆ ಹೇಳಿದ್ನಲ್ಲ 4 ತರದ ಕಾಳು, ಸೊಪ್ಪು, ಹಣ್ಣು, ತರಕಾರಿ, ಮೊಟ್ಟೆ, ನೀರು, ಹಾಲು, ಇದನ್ನ ಕೇಳಿ, ಇದನ್ನ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಈಗ ನಾನೇನ್ ಸ್ಪಿರುಲಿನಾ ಬಗ್ಗೆ ಏನ್ ಹೇಳಿದ್ನಲ್ಲ, ಜಸ್ಟ್ ಸಿಂಪಲ್ ಕಂಟೆಂಟ್ ವಿಡಿಯೋ ಅಲ್ಲಿ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮ್ಮನ್ನ ನೀವೇ ನೋಡ್ಕೊಂಡು 1000 ಟೈಮ್ ಪ್ರಾಕ್ಟೀಸ್ ಮಾಡಿ. 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ, ಅರ್ಧ ಲೀಟರ್ ಹಾಲು, 1 ಮೊಟ್ಟೆ, 6 ಲೀಟರ್ ನೀರು, ಇಷ್ಟೆಲ್ಲ ಕುಡಿದ್ರೆ ಎಷ್ಟು ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಅಮಿನೋ ಆಸಿಡ್ಸ್, ಕ್ಯಾರೆಟೋನೈಟ್ಸ್, ನ್ಯಾಚುರಲ್ ಪಿಗ್ಮೆಂಟ್ಸ್ ವಿಡಿಯೋ ಅಲ್ಲಿ ಬರ್ಕೊಳ್ರಿ. ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ. 10 ಟೈಮ್ ಹೇಳಿ, 20 ಟೈಮ್ ಹೇಳಿ, 30 ಟೈಮ್ ಹೇಳಿ, ಪರ್ಫೆಕ್ಟ್ ಆಗೋ ತರ ಹೇಳಿ. ಅದನ್ನ ತಗೊಂಡು ಹೋಮ್ ಮೀಟಿಂಗ್ ಅಲ್ಲಿ ಹಾಕಿ, ಅದನ್ನ ತಗೊಂಡೋಗಿ 1 to 1 ಅಲ್ಲಿ ಹಾಕಿ, ಅದನ್ನ ತಗೊಂಡೋಗಿ CNT ಗಳಲ್ಲಿ ಹಾಕಿ. ಜನ ಹಿಂಗ್ ನೋಡ್ತಾರೆ, ಸ್ಪಿರುಲಿನಾ ನೋಡಲ್ಲ, ನಿಮ್ಮನ್ನ ನೋಡ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಆಮೇಲೆ ಸೇಲ್ ಆಗುತ್ತೆ, ನೀವು ಫಸ್ಟ್ ಸೇಲ್ ಆಗ್ತೀರಾ. ಯಾವಾಗ ನೀವು ಸೇಲ್ ಆಗ್ತೀರಾ, ನೆನ್ಪಿಟ್ಕೊಳ್ಳಿ, ನಿಮ್ ಪ್ರಾಡಕ್ಟ್ ಸೇಲ್ ಆದಂಗೆ. ನಿಮ್ ಪ್ರಾಡಕ್ಟ್ ಜನ ತಗೊಳ್ತಾ ಇಲ್ಲ ಅಂತಂದ್ರೆ ಅವ್ರು ನಿಮ್ ಪ್ರಾಡಕ್ಟಿಗೆಲ್ಲ ರೆಫ್ಯೂಸ್ ಮಾಡ್ತಿರೋದು, ರಿಜೆಕ್ಟ್ ಮಾಡ್ತಿರೋದು, ಅವ್ರು ನಿಮಗೆ ರಿಜೆಕ್ಟ್ ಮಾಡ್ತಿರೋದು. ನಿಮಗೆ ಅವರು ಲವ್ ಮಾಡೋದ್ ಸ್ಟಾರ್ಟ್ ಮಾಡ್ಬಿಟ್ರೆ ನಿಮ್ ಪ್ರಾಡಕ್ಟ್ಗೆ ಆಟೋಮೆಟಿಕಲಿ ಲವ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಅವ್ರು ಹೇಟ್ ಮಾಡೋದ್ ಸ್ಟಾರ್ಟ್ ಮಾಡಿದ್ರ ನಿಮ್ಮ ಪ್ರಾಡಕ್ಟಿಗೆ ಹೊರಗೆ ಹಾಕಕ್ ಇಷ್ಟಪಡ್ತಾರೆ. ಅದರಿಂದ ಜನ ನಿಮಗೆ ಕೇಳೋ ತರ ಮಾತಾಡುವುದನ್ನ ಪ್ರಾಕ್ಟೀಸ್ ಮಾಡಿ. ಜನ ನಿಮ್ಮ ಮಾತು ಕೇಳಲಿಕ್ಕೆ ವೇಟ್ ಮಾಡ್ತಿರ್ಬೇಕು, ಎಲ್ಲಿ ಸಿಗ್ತಾರೆ ಇವರು, ಎಲ್ಲಿ ಮೀಟ್ ಆಗ್ಬೇಕು ನಾನು ಇವರಿಗೆ ಅಂತ. ಆ ತರ ನಿಮ್ಮ ಮಾತುಗಳು ಇರಬೇಕು. ಹಂಗ ಇರಬೇಕು ಅಂತಂದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ವಿತೌಟ್ ಪ್ರಾಕ್ಟೀಸ್ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಆಗಿ ಕೂಡ ಸ್ಕ್ರೀಸ್ ಮೇಲೆ ಹೋಗಲ್ಲ ಅಂದ್ರೆ ನಾವ್ ಯಾಕೆ ಎತ್ಕೆ ಮೂಲಿರಿ? ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎವ್ರಿ ಫೀಲ್ಡ್. ಪ್ರತಿ ಫೀಲ್ಡ್ ಅಲ್ಲೂ ಪ್ರಾಕ್ಟೀಸ್ ಬಹಳ ಮುಖ್ಯ ಸರ್. ಪ್ರಾಕ್ಟೀಸ್ ಮಾಡಿ, ಮಿರರ್ ಮುಂದೆ ನಿಂತ್ಕೊಳ್ಳಿ. ಒಂದು ಘಟನೆ ನೆನಪಾಗ್ತಾ ಇದೆ, ನಾನು ನಿಮಗೆ ಶೇರ್ ಮಾಡ್ಕೊಂತೀನಿ ಕೇಳಿ. ನನಗೆ ಕಂಪನಿಯವರು ಯೂತ್ ಐಕಾನ್ ಮಾಡಿದ್ರು. ಯಾವಾಗ? 2019ರಲ್ಲಿ ಮುಂಬೈಯಲ್ಲಿ. ನನಗೆ ಹಿಂದಿಯಲ್ಲಿ ಪ್ರೆಸೆಂಟ್ ಇಂದು ಸಕ್ಸಸ್ ಸ್ಟೋರಿ ಹೇಳಬೇಕು ಅಂದ್ರು. ಈಗ ನಾವು ಮನೆಯಲ್ಲಿ ಮಾತಾಡೋದು ಬಟ್ಲರ್ ಉರ್ದು, ಕ್ಯಾರೆ ಆರೆ ಜಾರೆ ರೇ 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 ಅಂತೀವಿ ನಾವು ಹುಚ್ಚಿನ ತರ. ಈ ಬಟ್ಲರ್ ಉರ್ದು, ನಾವು ಸೌತ್ ಇಂಡಿಯನ್ಸ್ ಮಾತಾಡೋದು ಏನಿದೆಯಲ್ಲ ಉರ್ದು, ಇದು ಬಟ್ಲರ್ ಉರ್ದು. ಉರ್ದುನೂ ಅಲ್ಲ ಇದು, ಬಟ್ಲರ್ ಉರ್ದು ಮನೆಗೆ ಮಾತಾಡೋದು. ಸ್ವಲ್ಪ ಹೈದರಾಬಾದ್ ಅಲ್ಲಿ ಸ್ವಲ್ಪ ಒಳ್ಳೆ ಉರ್ದು ಮಾತಾಡ್ತಾರೆ.
ನಮಗೆ ಇದು ಕ್ಯಾ ಜೈ ಜೈ ಆಜ್ ಜೈ 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 ಅನ್ನೋ ಉರ್ದು ನಮ್ದು. ಈಗ ಇವರು ಪ್ಯೂರ್ ಹಿಂದಿ ಮಾತಾಡಂತಾರೆ ಸ್ಟೇಜ್ ಮೇಲೆ. ನಾನು ಯಾವತ್ತು ಹಿಂದಿಯಲ್ಲಿ ಮೀಟಿಂಗ್ ಮಾಡಿಲ್ಲ, ಅವಾಗ ಹೈದರಾಬಾದ್ ಟೀಮು ಕಟ್ಟಿರ್ಲಿಲ್ಲ ನಾನು. ಏನ್ ಮಾಡ್ಬೇಕಪ್ಪ ಈಗ ಅಂತ ಹೇಳಿ ಹೋದೆ. ಅವರೆಲ್ಲ ಶಿವಂ ಗೋಸ್ವಾಮಿ, ತರುಣ್ ಕನೋಜಿಯಾ ಅವರೆಲ್ಲ ಇದ್ದಾರೆ, ಮಯೂರ್ ಚೌಧರಿ ಅವರೆಲ್ಲ ಹಿಂದಿ ಮಾತಾಡೋರು, ಪ್ಯೂರ್ ನಾರ್ತ್ ಇಂಡಿಯನ್ಸ್. ಅವ್ರು ಹೋದ್ರು. ನನಗ್ ನೋಡಿದ್ರೆ ಪದೇ ಪದೇ ನಂಬರ್ 1 ಬರ್ತಾ ಇದೆ. ನಾನು ದೀಪಕ್ ಸರ್ ಹತ್ರ ಹೋಗ್ತೀನಿ, ಸರ್ ನನಗೆ 1 ಬರ್ತಾ ಇದೆ, ಸರ್ ನನಗೆ 1 ಬರ್ತಾ ಇದೆ. ಅವ್ರಂತಾರೆ ಅಬೇ ಕ್ಯೂ ಆ ರहा है यार तुझे इतना ಅಂತ ಹೇಳಿದ್ರೆ ನಾನು ಅಂತೀನಿ ನನಗೆ ಹಿಂದಿ ಮಾತಾಡಕ್ಕೆ ಭಯ ಆಗ್ತಾ ಇದೆ ಸರ್. ಅಬೇ तू तो उर्दू बात करता है यार घर में, तू बात करना हिंदी ಅಂತಾರೆ. ಸರ್ ಹಮ್ ಉರ್ದು ಬಾತ್ ಕರ್ತೆ ಹಿಂದಿ नहीं बात करते ಸರ್ ಅಂತ ನಾನು ಹೇಳ್ತೀನಿ. ಸರ್ छोड़ दो ಸರ್, ನನಗೆ ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ, ಪ್ಲೀಸ್ ಸರ್ ನನಗೆ ಬಿಟ್ಬಿಡಿ ಸರ್, ಹೋಗ್ಬಿಡ್ತೀನಿ ನಾನು. ಇಲ್ಲಿವರೆಗೆ ಬಂದು ನೀನು ಹೋಗ್ತೀಯಾ, ಹುಚ್ಚಾಗಿಯಾ? ನೋ ನೋ ನೋ, ನಾನು ಅಲ್ಲಿ ಕುಂತಿರ್ತೀನಿ ಮಾತಾಡಂತಾರ. ಅಲ್ಲ ಸರ್, ಆ 2,000 ಜನ ಕುಂತಿರೋದು ನನಗೆ ಇಂಪಾರ್ಟೆಂಟ್ ಅಲ್ಲ, ಮುಂದೆ ನೀವು ಕೂತ್ಕೊಂಡ್ರೆ ಬಾಯಾಗಿಂದ ಏನು ಮಾತು ಬರಲ್ಲ ಅಂತ ನಾನು ಏನೋ ಬಟ್ಲರ್ ಹಿಂದೆ ಏನೇನೋ ಮಾತಾಡಿ ಮುಗಿಸಿದೆ ಅರ್ಧ ತಾಸಿನಲ್ಲಿ. ಅದಾದ್ಮೇಲೆ ನನಗೆ ಕರೆದ್ರು ಭೋಪಾಲ್ಗೆ. ಭೋಪಾಲ್ ಮಧ್ಯಪ್ರದೇಶಿನ ರಾಜಧಾನಿ ಭೋಪಾಲ್ಗೆ ಕರೆದ್ರು. ಭೋಪಾಲ್ನಲ್ಲಿ ಅಟ್ಟರ್ ಫ್ಲಾಪ್ ಆದೆ ಹಿಂದಿ ಮಾತಾಡೋದ್ರಲ್ಲಿ. ಟಾಪಿಕ್ ಚೆನ್ನಾಗಿದಾವೆ, ಕಂಟೆಂಟ್ ಸೂಪರ್ ಇದೆ, ಬಟ್ ಮಾತಾಡೋದ್ರಲ್ಲಿ ಹೌ ಐ ಡೆಲಿವರ್, ಮಾತನ್ನ ಡೆಲಿವರ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀನಿ ನಾನು, ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್. ರಾತ್ರಿ ನೂರು ಸಭಾ ಪ್ಯಾಲೇಸ್ ಅಂತ ಹೇಳಿ ಸೈಫ್ ಅಲಿ ಖಾನ್ ಇಂದು ಒಂದು ಹೋಟ್ಲ್ ಇದೆ ಅಲ್ಲಿ, ಮನ್ಸೂರ್ ಅಲಿ ಖಾನ್ ಪಟೋದಿದು ಒಂದು ಪ್ಯಾಲೇಸ್. ಆ ಪ್ಯಾಲೇಸ್ ಅಲ್ಲಿ ಸ್ಟೇ ಮಾಡಿದ್ರು ನಾವು, ನಮ್ಮನ್ನ ಕಂಪನಿ ಸ್ಟೇ ಮಾಡಿಸಿತ್ತು. ನೈಟ್ 11:30ಗೆ ನನಗೆ ಸಿಂಗಲ್ ಫೋನ್ ಮಾಡಿದ್ರು, ದೀಪಕ್ ಸರ್ ಕಮ್ ಟು ಮೈ ರೂಮ್ ಅಂದ್ರು. ನಾನು ರೂಮಿಗೆ ಹೋದೆ, ಕುತ್ಕೊಂಡ್ರು. ಊಟ ಆಯ್ತಾ ಅಂದ್ರು. ಇಲ್ಲ ಸರ್ ಅಂದೆ. ನಾನು ನೀನ್ ಇವತ್ತು ಊಟ ಮಾಡೋದ್ ಬಾ, ನೀನ್ ನಾನ್ ವೆಜಿಟೇರಿಯನ್ ಅಲ್ಲ. ಎಸ್ ಸರ್, ಇಲ್ಲಿ ಫೇಮಸ್ ಡಿಶ್ ಇದೆ, ಊಟ ಮಾಡ್ತೀನಿ ಅಂತೇಳಿ ಅವರು ನಾವು ಊಟ ಮಾಡಿದ್ವಿ. ಮಾಡ್ಬೇಕಾದ್ರೆ ನಿನಗೆ ಏನ್ ಪ್ರಾಬ್ಲಮ್ ಇದೆ, ಊಟ ಮಾಡ್ತಾ ಮಾಡ್ತಾ ಕೇಳಿದ್ರು, ನಿನಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಹೇಳು. ನಾನು ಯಾವ್ದೋ ಕತೆ ಹೇಳ್ತಾ ಇಲ್ಲ, ಪ್ರೆಸೆಂಟೇಷನ್ಗೆ ಹೆಂಗ್ ರೆಡಿ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಕೇಳಿ, ಓಕೆನಾ? ಸರ್ ನನಗೆ ಈ ಹಿಂದಿ ನನಗೆ ಬರ್ತಾ ಇಲ್ಲ ಸರ್ ಮಾತಾಡಕ್ಕೆ. ನಾನು ಮಿಡಲ್ ಅಲ್ಲಿ ನಾನು ಉರ್ದು ಸೇರಿಸ್ತಾ ಇದ್ದೀನಿ, ಅದು ಕೂಡ ನಮ್ದು ಕರ್ನಾಟಕ ಉರ್ದು ಸರ್, ನಾರ್ಮಲ್ ಉರ್ದು, ನಾವು ಅಷ್ಟೇನು ಪ್ಯೂರ್ ಉರ್ದು ಮಾತಾಡಲ್ಲ ಸರ್. ಅವ್ರೇನಂದ್ರು, ಅವ್ರಿಗೆ ಗೊತ್ತಾಗ್ಬಿಡ್ತು ಇವನಿಗೆ ಈಗ ನನ್ನ ಪ್ರೀತಿ ಮಾಡಿದ್ರೆ ಇವನ್ ಎಕ್ಸ್ಕ್ಯೂಸ್ಗಳು ಹೇಳ್ತಾ ಹೋಗ್ತಾನೆ, ರೀಸನ್ಗಳು ಹೇಳ್ತಾ ಹೋಗ್ತಾನೆ, ಒಂದು ಯೂತ್ ಐಕಾನ್ ನನಗೆ ಲಾಸ್ ಆಗ್ತಾನೆ, ನಾನು ಏನ್ ಮಾಡ್ಲಿ ಅಂತ. ಅವ್ರು ಮಾಸ್ಟರ್ ಇದ್ರಾಗೆ ಲೀಡರ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ. ಅವ್ರು ಏನಂದ್ರು ಗೊತ್ತಾ, ಊಟ ಆಯ್ತು, ಕೈ ತೊಳ್ಕೊಂಡ್ವಿ, ಕುತ್ಕೊಂಡ್ವಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡ್ರು ನನ್ನ ಮುಂದೆ. ನಾನು ಸುಮ್ಮನೆ ಕೂತ್ಕೊಂಡೆ ಕೈ ಕಟ್ಕೊಂಡಿಂಗೆ. ಏನಂದ್ರು ಗೊತ್ತಾ, ಲಿಸನ್ ಸಾಲೆ ಅಂದ್ರು. ಹಾ ಸರ್ ಅಂದೆ. ನಾಳೆ ರೈಪುರ್ ಹೋಗ್ತಾ ಇದೀವಿ, ಛತ್ತೀಸ್ಗಢಿನ ರಾಜಧಾನಿ ರೈಪುರ್ ಅಲ್ಲಿ ಏನಾದ್ರೂ ನೀನ್ ಫ್ಲಾಪ್ ಆದ್ರೆ ಲೈಫ್ ಅಲ್ಲಿ ಅದು ನಿನ್ನ ಲಾಸ್ಟ್ ಯೂತ್ ಎಂಪವರ್ಮೆಂಟ್. ಅದಾದ್ಮೇಲೆ ಕರ್ನಾಟಕದಲ್ಲಿ ಯೂತ್ ಎಂಪವರ್ಮೆಂಟ್ ನಡೆದ್ರು ನಿನಗೆ ಕರಿಯಲ್ಲ ನಾನು. ಗೆಟ್ ಔಟ್ ಅಂದ್ರು. ಹಿಂಗೆ ಗೆಟ್ ಔಟ್. ನಾನ್ ಅನ್ಕಂಡೆ ಊಟ ಗೀಟ ಮಾಡಿಸಿ ಪ್ರೀತಿ ಮಾಡಿಸಿ ಕಳಿಸ್ತಾರೆ, ಪ್ರೀತಿ ಮಾಡಿ ಅಂತ ನಾನು ಅನ್ಕೊಂಡ್ರೆ ಮಸ್ತ್ ಮಟನ್ ಊಟ ಮಾಡಿಸಿ ನನಗೆ ಗೆಟ್ ಔಟ್ ಅನ್ಬೇಕಾ ಹಿಂಗ್ ಹೇಳಿ. ರಾತ್ರಿ ಈಗ ನಿದ್ದೆ ಬರುತ್ತಾ ನನ್ಗೆ? ನಾನು ಸೀದಾ ರೂಮಲ್ಲಿ ಹೋದೆ. ನನ್ನ ರೂಮ್ನಾಗ ಒಬ್ಬ ಇದ್ದ, ಹರ್ಷಲ್ ಜಯಶಂಕರ್ ತ್ರಿವೇದಿ ಅಂತ, ನಾಗ್ಪುರ್ ಆತ 11 ಗಂಟೆಗೆ ಗೊರಕೆ ಹೊಡಿತಾನ. ನಾನು ಆತಗಂದೆ, ನೋಡಪ್ಪ ನನಗೆ ಕ್ಷಮಿಸು, ನಾನು ರಾತ್ರಿ ನಿದ್ದೆ ಮಾಡಲ್ಲ, ನೀನ್ ಬೇಕಾದ್ರೆ ಹೋಗಿ ಆ ಶಿವಮ್ಮ ರೂಮ್ನಾಗ ಮಲ್ಕೋ, ನನಗೆ ಒಬ್ಬನಿಗೆ ಬಿಟ್ಬಿಡಿ ಇವತ್ತು. ಯಾಕೋ ಏನಾಯ್ತು ಅಂತ ನಾನು ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಪ್ರಾಕ್ಟೀಸ್ ಮರ? ಇಲ್ಲಪ್ಪ ನಾನು ಮಾಡ್ಬೇಕು. ಇಲ್ಲ ನಾನು ಕೂಡ ಕುತ್ಕೊಂಡಿರ್ತೀನಿ, ನೀನ್ ಎಲ್ಲಾದ್ರೂ ತಪ್ಪು ಮಾತಾಡ್ತಾ ಇದ್ರೆ ನಾನು ಅದು ಕರೆಕ್ಟ್ ಮಾಡ್ತೀನಿ ಹೇಳಿ ಕುತ್ಕೊಂಡ. ದೇವರ ಅದಕ್ಕೆ ಚೆನ್ನಾಗಿಟ್ಟಿರ್ಲಿ ಪಾಪ. ಮಿರರ್ ಇತ್ತು ಸರ್, ದೊಡ್ಡ ಮಿರರ್ ಇತ್ತು ರೂಮ್ ಒಳಗಡೆ. ನಿಂತ್ಕೊಂಡೆ. ನನ್ ಕಂಟೆಂಟ್ ಏನಿತ್ತಲ್ಲ, ಯಾವತ್ತೂ ನಾನು ಪ್ರಿಪೇರ್ ಆಗ್ಲಿಲ್ಲ ಮೀಟಿಂಗ್ಗಳಿಗೆ. ನಿಜ, ಗಾಡ್ ಪ್ರಾಮಿಸ್, ನಾನು ಪ್ರಿಪೇರ್ ಆಗಿ ಸ್ಟೇಜ್ಗೆ ಹೋಗಂಗಿಲ್ಲ. ಜನ ಅನ್ಕೊಳ್ತಾರೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ, ಪ್ರಿಪೇರ್ ನೆವರ್. ನಾನು ಯಾವ ಬುಕ್ ನೋಡಿ ಸ್ಟೇಜಿಗೆ ಹೋಗಲ್ಲ. ನಾನು ಏನ್ ಮಾಡಿದ್ದೆ, ದೇವ್ರು ನೋಡ್ತಾ ಇದ್ದೇನೆ, ಸುಳ್ಳು ಹೇಳ್ತಾ ಇಲ್ಲ. ಅದೇನೋ ನಮ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಅದು. ಅವತ್ತು ನಾನು ಏನೇನ್ ಮಾತಾಡ್ತೀನಲ್ಲ ಯೂತ್ ಎಂಪವರ್ಮೆಂಟ್ ಅಲ್ಲಿ, ಅದನ್ನ ನನ್ನ ಮೊಬೈಲ್ ಅಲ್ಲಿ ಬರ್ಕೊಂಡೆ. ನೋಟ್ಸ್ ಅಲ್ಲಿ, ಮೊಬೈಲ್ ಅಲ್ಲಿ ನೋಟ್ಸ್ ಇರ್ತಾವಲ್ಲ, ಬರ್ಕೊಂಡು ನಿಂತ್ಕೊಂಡೆ. ಎಲ್ಲಿ? ಮಿರರ್ ಮುಂದೆ. ಹರ್ಷಲ್ ಹೇಳಿದೆ, ಸರ್ ನಾನು ಎಲ್ಲಿ ತಪ್ಪು ಮಾತಾಡ್ತಾ ಇದ್ದೀನಿ, ದಯಮಾಡಿ ನನಗೆ ಕರೆಕ್ಟ್ ಮಾಡಿ ಅಂತ. ಸರ್ 3 hours, ರಾತ್ರಿ 3-3:30ವರೆಗೂ
ನಾನೇ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದೆ. ನಾನೇನ್ ಮಾತಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಲ್ಲಿ ಆತನ ಕರೆಕ್ಷನ್, ಎಲ್ಲಿ ತಪ್ಪು ನೋಡಿ. ಲ್ಯಾಂಗ್ವೇಜ್ ಕಲೀಲಿಕ್ಕೂ ಕೂಡ ಅಲ್ಲಿ ಬರೋ ಲ್ಯಾಂಗ್ವೇಜ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ಮೆಂಟರ್ ಬೇಕು. ನಿಮ್ಮ ಪ್ಯಾಷನ್ ಇದ್ಬಿಟ್ರೆ ನೀವು, ನನಗೆ ಏನ್ ಬಂತಲ್ಲಿ ರಾತ್ರೋರಾತ್ರಿ ಏನ್ ಬಂತು, ಈಗ ನಾನು ನಿದ್ದೆ ಮಾಡಬಾರ್ದು, ನಾನು ರಾಯ್ಪುರಲ್ಲಿ ಫೇಲ್ ಆದ್ನ, ನಾನು ಅಕ್ರಾಸ್ ಇಂಡಿಯಾ ಫೇಲ್ ಆಗ್ತೀನಿ, ಬೇಡ ನನ್ನ ಯೂತ್ ಐಕಾನ್ ಇಂದ ಹೊರಗೆ ಹಾಕ್ಬಿಡ್ತಾರೆ ಅಂತ ನನ್ನ ಟೆನ್ಷನ್ ಅಲ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಹಠ ಹಿಡ್ಕೊಂಡಿದ್ದಕ್ಕೆ ದೇವರು 11 ಗಂಟೆಗೆ ಗೊರಕೆ ಹೊಡ್ಕೊಂಡ್ ಮಲ್ಕೊಳ್ಳೋನ್ನ ಇಡೀ ರಾತ್ರಿ 3:30ವರೆಗೂ ಆತನ ಕುಂದುರ್ಸಿದ ನನಗಾಗಿ. ದೇವ್ರು ರೆಡಿ ಮಾಡಿದ ಆತನ್ನ. ನೀವು ಪ್ರೆಸೆಂಟೇಶನ್ ಮೀನ್ಸ್ ನಿಮ್ಮ ಪ್ಯಾಷನ್ ಚೆನ್ನಾಗಿದ್ದು ಬಿಟ್ರೆ ಕರೋಡ್ಪತಿ ಆಗ್ಲಿಕ್ಕೆ ಮೆಂಟರ್ ದೇವ್ರು ಕಳಿಸ್ಬಿಡ್ತಾನೆ. ವಿತೌಟ್ ಮೆಂಟರ್ ಯು ಕಾಂಟ್ ಲೀಡ್ ಎನಿಥಿಂಗ್, ಯು ಕಾಂಟ್ ಅಚೀವ್ ಎನಿಥಿಂಗ್. ರೈಟ್ ಮೆಂಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ವ್ಯಕ್ತಿ ಗೈಡ್ ಮಾಡಿದ, ನನಗೆ ಮಿಸ್ಗೈಡ್ ಮಾಡಿಲ್ಲ. ಆ ವ್ಯಕ್ತಿ नहीं तू यहाँ ऐसे बात कर, तू यहाँ ऐसे बात कर, तू यहाँ ये वर्ड लगा, वहां वो वर्ड को काट दे, तू ऐसे बोल और अच्छे से ಡೆಲಿವರ್ कर. ಈ ತರಹದ ಗೈಡ್ ಮಾಡಿದ. ರಾತ್ರಿ 3:30ಗೆ ರೆಡಿ ಆದೆ, ಮಲ್ಕೊಂಡೆ. ಬೆಳಿಗ್ಗೆ ಎದ್ದೆ, ಟಿಫಿನ್ ಮಾಡಿದೆ, ಕಾರಲ್ಲಿ ಸೀದಾ ಅವ್ರ ಜೊತೆ ಹೋದೆ. ಎಲ್ಲೋದೆ? ಹಾಲ್ಗೆ ಹೋದೆ. ನಾನೇನಂದೆ, ನನಗೀಗ 4ನೇ ಪ್ಲೇಸಿಗೆ ಕಳಿಸ್ಬೇಡಿ, ಈಗ ನನಗೆ 3ನೇ ಪ್ಲೇಸಿಗೆ ಕಳಿಸಿ ಅಂದೆ. ಯಾಕೋ ಅಂದ್ರು, ಇಲ್ಲ ನೀವು 3ಗೆ ಕಳಿಸಿ ಅಂದೆ. 3rd ನಂಬರಿಗೆ ಕಳಿಸಿದ್ರು ನನಗೆ. ಇಬ್ರದಾದ್ಮೇಲೆ 3ನೇ ಪ್ರೆಸೆಂಟರ್ ನಾನು ಹೋದೆ, ಸ್ಟೇಜ್ ಮೇಲೆ ನಿಂತ್ಕೊಂಡೆ. ಐ ಸ್ವೇರ್ ಆನ್ ಗಾಡ್, ನಾನು ದೇವ್ರ ಮೇಲೆ ಹಣೆ ಇಟ್ಟು ಹೇಳ್ತಾ ಇದ್ದೀನಿ, ಅವತ್ತಿನ ದಿನ ನಾನ್ ಮಾಡಿರೋ ಸೆಷನ್ ಏರ್ಪೋರ್ಟ್ ಅಲ್ಲಿ ಬಂದು ನನಗೆ ಗಟ್ಟಿ ಟೈಟ್ ಹಗ್ ಮಾಡಿದ್ರು ದೀಪಕ್ ಸರ್. ಅಬ್ कैसे आया, अब कैसे बात कर लिया तूने साले ಅಂದ್ರು. ನಾನಂದೆ ಸರ್ ಅಚ್ಚಾ ಆಯಾ, ಹಾ ಬಹುತ್ ಬಡಿಯಾ, ಗಾಡ್ ಬ್ಲೆಸ್ ಯು ಅಂದ್ರು. ಅವತ್ತಿಂದ ಇವತ್ತಿನವರೆಗೂ 72 ಯೂತ್ ಎಂಪವರ್ಮೆಂಟ್ಗಳು ಆಲ್ ಅಕ್ರಾಸ್ ಇಂಡಿಯಾದಲ್ಲಿ ಮಾಡಿದ್ದೀನಿ. ಒಂದೇ ಒಂದು ರಾತ್ರಿ ಒಳಗಡೆ ತಗೊಂಡಿರ್ತಕ್ಕಂಥ ನಿರ್ಧಾರ ಅಕ್ರಾಸ್ ಇಂಡಿಯಾದಲ್ಲಿ ಫೇಮಸ್ ಮಾಡ್ಬಿಡ್ತು. ದಟ್ಸ್ ದ ಪವರ್ ಆಫ್ ಪ್ರಾಕ್ಟೀಸ್. ಅದು ಪ್ರಾಕ್ಟೀಸಿನ ಪವರ್. ಅರ್ಥ ಆಗ್ತದೆ? ನಾನು ಪ್ರಾಕ್ಟೀಸೇ ಮಾಡಲ್ಲ, ನನಗೆ ಅಪ್ಲೈನ್ ಇದಾನಲ್ಲ, ಆತ ಪ್ಲಾನ್ ಕೊಡ್ತಾನೆ, ಆತ ಪ್ರೆಸೆಂಟೇಶನ್ ಕೊಡ್ತಾನೆ. ಓ ಮೈ ಡಿಯರ್ ಫ್ರೆಂಡ್, ಇದು ನಿನ್ ಜೀವನ. ಅಪ್ಲೈನ್ ಇದಾರೆ ಅಂತ ಹೇಳಿ ನೀವು ಬಿಲೀವ್ ಮಾಡ್ಬಿಡ್ತೀರಾ, ಅಪ್ಲೈನ್ ಇದಾರೆ ಅಂತ ಹೇಳಿ ಅವರನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀರಾ, ಅಪ್ಲೈನ್ ಇದಾರೆ ಅಂತ ಹೇಳಿ ಕರ್ಕೊಂಡ್ಬಿಡ್ತೀರಾ. ನಾಳೆ ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರೆ ಅಪ್ಲೈನ್ ಏನ್ ಮಾಡ್ತೀರಾ? ಏನೋ ಆಗ್ಬಿಡುತ್ತೆ, ಅಪ್ಲೈನ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅಪ್ಲೈನು ಬಿಟ್ಟೆ ಹೋಗ್ಬಿಟ್ರು ಅಪ್ಲೈನು, ಅವಾಗ ಏನ್ ಮಾಡ್ತೀರಾ? ಅಪ್ಲೈನ್ ಸತ್ತೋಗ್ಬಿಟ್ರು ಏನ್ ಮಾಡ್ತೀರಾ? ನಿಮ್ ಬಿಸ್ನೆಸ್ ಇದು, ನಿಮ್ ಫ್ಯಾಮಿಲಿ ಇದು, ನಿಮ್ಮ ಟೀಮ್ ಇದು, ನಿಮ್ಮ ಕಂಪನಿ ಇದು, ನೀವು ರೆಡಿ ಆಗ್ಬೇಕು. ವೆನ್ ಯು ಕಾಂಟ್ ಬಿಕಮ್ ಎ ಪ್ರೆಸೆಂಟರ್, then believe me, you cannot achieve anything, even if you work for next 50 years. ನೀವು ನೆಕ್ಸ್ಟ್ 50 ವರ್ಷ ವೆಸ್ಟೀಜ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ನೀವು ಒಳ್ಳೆ ಪ್ರೆಸೆಂಟರ್ ಆಗಿ ರೆಡಿ ಆಗ್ಲಿಲ್ಲ ಅಂತಂದ್ರೆ, ಬಿಲೀವ್ ಮೀ, ನೀವೇನೇನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೇನಾ? ಅರ್ಥ ಆಗ್ತದೇನಾ? ಸೊ ಅದರಿಂದ ಆದಷ್ಟು ಬೇಗ ಕಂಟೆಂಟ್ ಅನ್ನ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಡೈರಿ ಒಳಗಡೆ. ಇಮ್ಮಿಡಿಯೇಟ್ ಆಗಿ ಪ್ರೆಸೆಂಟರ್ ಆಗೋದ್ರ ಬಗ್ಗೆ ಪ್ಲಾನ್ ಮಾಡಿ. ನಿಮಗೆ ಎಲ್ಲೇ ಪ್ರಾಬ್ಲಮ್ ಬರ್ತಾ ಇದ್ರು ಕೂಡ ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಳ್ಳಿ. ಸರ್ ನಾನು ಒಳ್ಳೆ ಪ್ರೆಸೆಂಟರ್ ಆಗ್ಬೇಕಂತ ಹೇಳಿದ್ದೀನಿ ಸರ್, ನಿಜ ಹೇಳ್ತಾ ಇದ್ದೀನಿ, ಪ್ರೆಸೆಂಟರ್ ಆಗಿ. ಈ ಬಿಸ್ನೆಸ್ ಮಾತಾಡೋರ್ದು. ನಿಮಗೆ ಮಾತಾಡಕ್ಕೆ ಬರ್ಲಿಲ್ಲ ಅಂತಂದ್ರೆ ಹೆಂಗ್ ಮಾತಾಡ್ತೀರಾ ಹಂಗ್ ಬಿಸ್ನೆಸ್ ಬರುತ್ತೆ. ಯಾಕೆ? ನಿನ್ನೆ 470 ಜನ ಇದ್ರು, ಇವತ್ತು 500 ಜನ ದಾಟ್ಸ್ಬಿಟ್ರಿ. ಎಷ್ಟೋ ಜನ ಬಿಟ್ಟು ಹೋಗ್ತಾ ಇದಾರೆ, ಎಷ್ಟೋ ಜನ ಬರ್ತಾ ಇದಾರೆ. ನಾನು ಮೀಟಿಂಗ್ ಸ್ಟಾರ್ಟ್ ಮಾಡಿ 40 ಮಿನಿಟ್ಸ್ ಆಯ್ತು, ಆದ್ರೂ ಕೂಡ ಜನ ಅಳ್ಳಾಡ್ತಾ ಇಲ್ಲ. 490, 495, 500 ವರೆಗೂ ಬರ್ತಾ ಇದಾರೆ. ಕಾರಣ ಏನಂತಂದ್ರೆ ನನಗೆ ಮಾತಾಡಕ್ ಬರುತ್ತೆ, ಅದಕ್ಕೆ ಜನ ಕೇಳಕ್ ಬರ್ತಾ ಇದಾರೆ. ನನಗೆ ಮಾತಾಡಕ್ ಬಂದಿಲ್ಲ ಅಂದ್ರೆ ನಿನ್ನೆ 470 ಇದ್ದಿದ್ದು ಇವತ್ತು 300 ಆಗ್ತಿದ್ರು, ನಾಳೆ 200 ಆಗ್ತಿದ್ರು, ಮುಗಿದೋಗ್ತಿದ್ ಕತೆ. ಮಾತಾಡಕ್ ಬಂದ್ರೆ ಪ್ರಪಂಚ ನಿಮ್ಮ ಹತ್ರ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಮಾತಾಡಕ್ ಬರ್ಬೇಕಷ್ಟೇ. ಮಾತಾಡೋದನ್ನ ಕಲೀರಿ. ಅದಕ್ಕೆ ನಾನೊಂದು ಸ್ಟೇಟ್ಮೆಂಟ್ ನನ್ನ ಸೇಲ್ಸ್ ಮಾಸ್ಟರಿ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ, ಒಂದು ಡೈಲಾಗ್ ಹೊಡಿತೀನಿ. ಏನ್ ಗೊತ್ತಾ? ಜೋ ಬಾತ್ ಕರೇಗಾ ವೋ ರಾಜ್ ಕರೇಗಾ, ಜೋ ಬಾತ್ ಕರೇಗಾ ವೋ ರಾಜ್ ಕರೇಗಾ. ಇದು ನೆನ್ಪಿಟ್ಕೊಳ್ಳಿ. ಒಬ್ಬ ಚಾ ಮಾರೋ ವ್ಯಕ್ತಿಗೆ ಮಾತಾಡೋದ್ ಬಂತು 12 ವರ್ಷದಿಂದ ದೇಶ ಆಳ್ತಾ ಇದ್ದಾನೆ. ಒಂದು ಟೀ ಮಾರೋ ವ್ಯಕ್ತಿಗೆ ಮಾತಾಡೋದ್ ಬಂದ್ಬಿಡ್ತು ಸ್ಟೇಜ್ ಮೇಲೆ. ಯಾವ ಪ್ಲೇಸ್ ಅಲ್ಲಿ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಯ್ತು. 12 ವರ್ಷದಿಂದ ರಾಜ್ ಮಾಡ್ತಾ ಇದಾರೆ, ವರ್ಲ್ಡ್ ಲೀಡರ್ ಆಗ್ತಾ ಇದಾರೆ. ಮಾತಾಡಕ್ ಬರ್ಬೇಕು ಸರ್.
ಏನ್ ಬರ್ಬೇಕು? ಮಾತಾಡ್ಲಿಕ್ಕೆ ಬರ್ಬೇಕು. ಜೋ ಬಾತ್ ಕರೇಗಾ ವೋ ರಾಜ್ ಕರೇಗಾ. ನಾವೀಗ ನಾಯಕತ್ವ ಅಂತ ಹೇಳಿ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮಾರ್ಚ್ ಇಂದ. ಓನ್ಲಿ 50 ಜನರಿಗೆ ಮಾತ್ರ ತಗೊಳ್ತಾ ಇದೀವಿ ಅದ್ರಾಗ. ಯಾಕೆ? ಮಾತು ಕಲ್ಸ್ಲಿಕ್ಕೆ 1000 ಜನ ಬೇಕಾಗಿಲ್ಲ. 50 ಜನರಿಗೆ ಕುಂದಿರ್ಸೋದು, ಮಾತಾಡೋದು ಕಲ್ಸೋದು 2 ದಿನದಲ್ಲಿ ರೆಡಿ ಮಾಡಿ ಕಳ್ಸ್ಬಿಡೋದು. ನಡೆಯಪ್ಪ ಮಾತಾಡ್ಕೊಂಡು ತಿರ್ಗಾಡು, ದುಡ್ಡು ತಗೊಂಡು ಎಂಜಾಯ್ ಮಾಡು. ಮಾತಾಡೋದ್ ಕಲ್ಸೋ ಬಿಸ್ನೆಸ್ ಇದು. ಲೀಡರ್ ಅಂದ್ರೆ ಯಾರು? ಮಾತಾಡೋರ್ದು. ಈ ಬಿಸ್ನೆಸ್ ಮಾತಾಡೋರ್ದು. ಮಾತಾಡೋದನ್ನ ಕಲೀರಿ ದಯಮಾಡಿ. ಸ್ಟೇಜ್ ಮೇಲೆ ಟೆಸ್ಟಿಮನಿ ಕೊಡ್ತಾರೆ. ನಾನು ಹೋಗ್ತೀನಲ್ಲ ಮೀಟಿಂಗ್ಗಳಲ್ಲಿ, ನೋಡ್ತೀನಿ ತುಂಬಾ ಜನರಿಗೆ ಅವರು ಸ್ಟಾರ್ಸು, ಡೈಮಂಡ್ಸು, ಕ್ರೌನ್ಸು, UCDs ಕೂಡ, DCDs ಕೂಡ, DUCDs ಕೂಡ ನಾನು ತುಂಬಾ ಕಡೆ ನೋಡ್ತೀನಲ್ಲ. ಅವ್ರು ಏನ್ ಟೆಸ್ಟಿಮನಿ ಕೊಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ನಿಜ ಹೇಳ್ತೀನಿ. ಪ್ರೆಸೆಂಟೇಶನ್ ಹೆಂಗಿರ್ಬೇಕು ಅಂತಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿದ್ದು, ಹಂಗೆ ಪಂಚ್ ಪಂಚ್ ಕೊಟ್ಟಂಗಿರ್ಬೇಕಂತ. ಪಿಚ್ ಪಟ್ ಜನ ಕುಂತವ್ರು ಏನ್ ಗೊತ್ತಾ, ಇಷ್ಟು ಜಲ್ದಿ ಮುಗಿಸ್ಬಿಟ್ರಲ್ಲ. ಟೈಮ್ ನೋಡಿದ್ರೆ 1 ತಾಸು ಆಗಿರ್ಬೇಕು. ನೀವು 1 ತಾಸು ಮಾತಾಡಿದ್ದೀರಾ, ಬಟ್ ಜನ ಹೆಂಗ್ ಅನ್ಕೋಬೇಕು, ಇಷ್ಟು ಜಲ್ದಿ ಮುಗಿಸ್ಬಿಟ್ರಲ್ಲ. ಆ ಲೆವೆಲಿಗೆ ಪಿಚ್ ಇರ್ಬೇಕು. ಈ ಬೌನ್ಸರ್ ಹಾಕಿದ್ರೆ ಹೆಂಗ್ ಹೋಗುತ್ತೆ ನೋಡ್ರಿ, ಸಿಕ್ ಅಂತೇಳಿ. ಹಂಗ್ ಜನರ ಮನಸ್ಸಿಗೆ ಟಚ್ ಆಗ್ಬಿಡ್ಬೇಕು. ಜನ ನಾವು ಮೈಂಡಿಗೆ ಹಾಕಕ್ ನೋಡ್ತೀವಿ, ನೋ, ಜನರ ಹಾರ್ಟಿಗೆ ಹಾಕಿ. ಯಾವಾಗ ಜನರ ಹಾರ್ಟ್ ಅನ್ನ ನೀವು ಮೆಲ್ಟ್ ಮಾಡ್ಬಿಡ್ತೀರಾ, ಯಾವಾಗ ಜನರ ಹಾರ್ಟ್ ಅನ್ನ ನಿಮ್ಮ ಮಾತುಗಳಿಂದ ನೀವು ಪರ್ಚೇಸ್ ಮಾಡ್ಬಿಡ್ತೀರಲ್ಲ, ಅವಾಗ ಅವರು 3000 ರೂಪಾಯಿ ಪ್ರಾಡಕ್ಟ್ ಏನ್ರಿ ನಿಮಗೆ ಜೀವ ಕೊಡಕ್ಕೆ ರೆಡಿ ಆಗ್ತಾರೆ. ಹಾರ್ಟ್ ಗೆಲ್ಲೋ ಬಿಸ್ನೆಸ್ ಇದು. ಹಾರ್ಟ್ ಗೆಲ್ಲಿ. ನಿಮ್ಮ ಮಾತೇ ಬಂಡವಾಳ. ಮಾತೇ ಬಂಡವಾಳ. ನೆನ್ಪಿಟ್ಕೊಳ್ಳಿ. ದೆರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಬಿಸ್ನೆಸ್. ದೆರ್ ಇಸ್ ಓನ್ಲಿ ಒನ್ ಇನ್ವೆಸ್ಟ್ಮೆಂಟ್ ಕಾಲ್ಡ್ ಟಾಕಿಂಗ್. ಅರ್ಥ ಆಗ್ತಾ ಇದೆನಾ? ಸೊ ಪ್ರೆಸೆಂಟೇಶನ್ ರೆಡಿ ಆಗಿದೆ. ನಾನು ಯಾಕೆ ಇಷ್ಟೊತ್ತು ಇದ್ರ ಬಗ್ಗೆ ಮಾತಾಡಿದೆ ಅಂತಂದ್ರೆ, ದ ಹೋಲ್ ಬಿಸ್ನೆಸ್ ನಿಂತಿರೋದೇ ಇದ್ರ ಮೇಲೆ. ನೀವು ಫೀಲ್ಡ್ ಅಲ್ಲಿ ಮಾಸ್ಟರ್ ಆಗ್ಬೇಕು ಅಂತಂದ್ರೆ ಇದನ್ನ ಕಲೀಲೇಬೇಕು. ಇದನ್ನ ಕಲ್ತಿಲ್ಲ ಅಂತಂದ್ರೆ ಮಾಸ್ಟರ್ ಇಲ್ಲ, ಬ್ಲಾಸ್ಟರ್ ಆಗ್ಬಿಡ್ತೀರಿ ಮತ್ತೆ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಪ್ರೆಸೆಂಟೇಶನ್ ಆಯ್ತಾ? ಅಬ್ಜೆಕ್ಷನ್ ಹ್ಯಾಂಡಲ್ ಯಾವ ತರ ಮಾಡಬೇಕು. ನೀವು ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ. ಈಗ ನಾನು ಇಸ್ಮಾಯಿಲ್ ಸರ್ಗೆ ಪ್ರೆಸೆಂಟೇಶನ್ ಕೊಟ್ಟೆ ಎಕ್ಸಾಂಪಲ್. ಅವ್ರು ಆಮೇಲೆ ನನಗೆ ಕ್ವಶನ್ಸ್ ಕೇಳ್ತಾರೆ. ಏನು ಅಬ್ಜೆಕ್ಷನ್ಸ್ ಅಂತಾರೆ ಅದಕ್ಕೆ. ಅಬ್ಜೆಕ್ಷನ್ ನೀವು ಅದನ್ನ ಹ್ಯಾಂಡಲ್ ಮಾಡೋರು ಆಗ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, ನಡುಕ್ತಿವಿ. ಅವ್ರು ಏನ್ ಕೇಳ್ತಾರೋ, ಅವ್ರು ಕೇಳಿದ್ ನಮಗೆ ಉತ್ತರ ಐತೋ ಇಲ್ಲ. ಉತ್ತರ ಇಲ್ಲ ಅಂದ್ರೆ ಸಿಂಪಲ್ ಒಂದು ಉತ್ತರ ಇರಬೇಕು. ಲಿಸನ್, ನಿಮಗೆ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಏನಾದ್ರೂ ಕ್ವಶನ್ ಕೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಉತ್ತರ ಇರಬೇಕು. ಏನ್ ಉತ್ತರ? ಓಕೆ ಸರ್, ಎಕ್ಸಲೆಂಟ್ ಕ್ವಶನ್ ಸರ್, ಬಟ್ ಐ ಆಮ್ ಸೋ ಸಾರಿ ಸರ್, ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ 100% ನಾನು ನಮ್ಮ ಸೀನಿಯರ್ ಹತ್ರ ಇದನ್ನ ಕೇಳ್ಕೊಂಡು ನಿಮಗೆ ಖಂಡಿತ ಉತ್ತರ ಕೊಡ್ತೀನಿ ಸರ್. ಬರ್ತಕ್ಕಂಥ ಟೈಮಲ್ಲಿ ಮೀಟ್ ಆದಾಗ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೆಂಗೂ ಇದೆ. ಸಿಂಪಲ್ ಉತ್ತರ. ಸಿಂಪಲ್ ಉತ್ತರ ಏನು? ಎಕ್ಸಲೆಂಟ್ ಕ್ವಶನ್ ಸರ್, ಬಟ್ ಐ ಆಮ್ ಸೋ ಸಾರಿ ಸರ್, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ನಮ್ಮ ಸೀನಿಯರ್ ಹತ್ರ ಕೇಳ್ಕೊಂಡು ನಿಮಗೆ ತಿಳಿಸ್ತೀನಿ ಸರ್. ಮುಗೀತು. ಹೊಡಿತಾನ? ಬಡಿತಾನ? ಸಿಂಪಲ್ ಸರ್. ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡ್ಲಿಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಏನಿರ್ಬೇಕು ಗೊತ್ತಾ? ಬಾಯಿ ಬಾಯಿ ಶುಗರ್ ಫ್ಯಾಕ್ಟರಿ ಆಗಿರ್ಬೇಕು, ತಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಆಗಿರ್ಬೇಕು. ಇದು ಸ್ವೀಟ್ ಆಗಿ ಬರಬೇಕು, ಇದು ಕೂಲ್ ಆಗಿರ್ಬೇಕು. ಅವಾಗ ಎಂತ ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡ್ಬೋದು. ಅಂಡ್ ಮುಖದ ಮೇಲೆ ಯಾವತ್ತೂ ಕೂಡ ಸ್ಮೈಲ್ ಇರಬೇಕು. ಸ್ಮೈಲ್. ಅದು ಸ್ವಲ್ಪ ಜನರಿಗೆ ನೋಡೋದು ಸ್ಮೈಲ್ ಇರಬೇಕು ಅಂತ ಕೇಳ್ಬಿಟ್ರ, ನಂದೊಂದು ಟ್ರೈನಿಂಗ್ ಅಲ್ಲಿ ಯಾವಾಗ್ಲೂ ಕೂಡ ಇದು ಸ್ಮೈಲ್ ಅಲ್ಲ, ಇದು ಒಡ್ಸ್ಕೊಂಡು ಹೋಗ್ತೀರಿ ಎಲ್ಲಾದ್ರೂ ಹಿಂಗೆ ಮಾತಾಡಿದ್ರೆ, ಹಿಂಗ್ ಮಾಡಿದ್ರೆ. ಅಂದ್ರೆ ಜನ ನಿಮಗೆ ಏನಾದ್ರು ಸಿಟ್ಟಿಂದ ಮಾತಾಡ್ತಾ ಇದ್ರು ಕೂಡ ನೀವು ಲೈಟ್ ಸ್ಮೈಲ್ ಇದ್ರೆ ಅವ್ರದ್ದು ಸಿಟ್ಟು ಕೂಡ ಮೆಲ್ಟ್ ಆಗ್ತಾ ಹೋಗುತ್ತೆ. ಅವ್ರು ಏನ್ ಕೇಳ್ತಾ ಇದಾರೆ, ನಿಮಗೆ ಅದಕ್ಕೆ ಉತ್ತರ ಇಲ್ವಾ? ನೋ ಪ್ರಾಬ್ಲಮ್, ಸಿಂಪಲ್ ಸರ್, ಸೂಪರ್ ಕ್ವಶನ್ ಸರ್, ನೀವು ಕೇಳಿರೋದ್ರಿಂದ ನನಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸರ್, ನಾನು ನಮ್ಮ ಸೀನಿಯರ್ ಹತ್ರ ಇದ್ರ ಬಗ್ಗೆ ಕೇಳ್ಕೊಂಡು ನಿಮಗೆ ತಿಳಿಸ್ತೀನಿ ಸರ್. ಅವ್ರು ಎಂತದೇ ಪ್ರಶ್ನೆ ಕೇಳಿರಿ, ನೀವೇನ್ ಹೇಳಿದ್ದೀರಾ ಅದಕ್ಕೆ ರಿಲೇಟೆಡೇ ಕೇಳ್ತಾರೆ. ನೀವೇನ್ ಹೇಳಿದ್ದೀರಾ ಅದಕ್ಕೆ ರಿಲೇಟೆಡೇ ಕೇಳ್ತಾರೆ. ಅದಕ್ಕೆ ನೀವು ರೆಡಿ ಆಗಿ. ಅದಕ್ಕೆ ನೀವು ರೆಡಿ ಆಗ್ಬೇಕು ಅಂತಂದ್ರೆ ಮೀಟಿಂಗ್ಗಳಿಗೆ ಬರ್ಬೇಕು. ಪ್ರತಿ ಕ್ವಶನ್ಗೆ ಆನ್ಸರ್ ಕೊಡೋ ತರ ನೀವು ಆಗ್ಬೇಕು ಅಂತಂದ್ರೆ ಪ್ರತಿ ಟ್ರೈನಿಂಗ್ ಅಟೆಂಡ್ ಆಗ್ಬೇಕು. ನಾನು ಆತಿನ ಮೀಟಿಂಗ್ ಹೋಗಲ್ಲ, ಈತಿನ ಮೀಟಿಂಗ್ ಹೋಗಲ್ಲ, ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ, ಅದು ಕೇಳಿದ್ದೇ ಹೇಳ್ತಾರೆ, ಹೇಳಿದ್ದೇ ಹೇಳ್ತಾರೆ, ಕೇಳಿದ್ದೇ ಕೇಳಬೇಕು, ಅದೇ ಚಪ್ಪಾಳಿ ಹೊಡಿಬೇಕು ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹೇಳಿದ್ದೇ ಹೇಳ್ತಾರೆ, ಕೇಳಿದ್ದೇ ಕೇಳಬೇಕು. ಯಾವಾಗವರೆಗೂ ನೀವು ಕೇಳಿದ್ದೇ ಕೇಳಿ ಹೇಳಿದ್ದೇ ಆಗೋವರೆಗೂ. ಅರ್ಥ ಆಯ್ತಾ? ಎವ್ರಿಥಿಂಗ್ ನೋಡಿ. ಇನ್ನೊಂದು ನನಗೆ ಒಂದು ನೆನಪಾಗ್ತಾ ಇದೆ, ದೊಡ್ಡ ಪಾಯಿಂಟ್ ಕೇಳಿ. ಏನಂದ್ರೆ ಮೀಟಿಂಗ್ ನಾವು ಮಾಡ್ತೀವಲ್ಲ ಸರ್, ಹೋಮ್ ಮೀಟಿಂಗ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತೀವಿ. ಅದು ದೊಡ್ಡ ತಪ್ಪು. ನೀವು ಹೋಮ್ ಮೀಟಿಂಗ್ ಮಾಡಿದಾಗ ಇಮಿಡಿಯೇಟ್ಲಿ ಬಿಸ್ನೆಸ್ ಬರಲ್ಲ.
ಹೋಮ್ ಮೀಟಿಂಗು 20 ನಿಮಿಷದಲ್ಲೇ ಮುಗಿಸ್ರಿ, ಪ್ರಾಬ್ಲಮ್ ಇಲ್ಲ. ಬಟ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ 1 ತಾಸು ಅಲ್ಲಿ ಕುತ್ಕೋಬೇಕು ನೀವು. 1 ತಾಸು ಅಲ್ಲಿ ಕುತ್ಕೊಳ್ಳಿ. ಯಾರಿಗಾದ್ರೂ ಪರ್ಸನಲ್ ಏನಾದ್ರೂ ಕೇಳೋದಾದ್ರೆ ದಯಮಾಡಿ ನಾನು ಇಲ್ಲೇ ಕುಂತಿದ್ದೀನಿ ಹಾಫ್ ಅನ್ ಅವರ್ ವರೆಗೂ ಅಂತ ಹೇಳ್ಬೇಕು. 1 ಅವರ್ ಕುತ್ಕೋಬೇಕು. ಹಾಫ್ ಅನ್ ಅವರ್ ಇಲ್ಲೇ ಕುಂತಿದ್ದೀನಿ ನಾನು, ಬಂದು ನನ್ನ ಹತ್ರ ಪರ್ಸನಲ್ ಮಾತಾಡ್ಬೋದು ಯಾರಿಗಾದ್ರೂ. ಯಾಕಂದ್ರೆ ಸ್ವಲ್ಪ ಜನರಿಗೆ ಥೈರಾಯ್ಡ್ ಇರುತ್ತೆ, ಸ್ವಲ್ಪ ಜನರಿಗೆ HIV ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಜನರಿಗೆ ಶುಗರ್ ಇರುತ್ತೆ, ಸ್ವಲ್ಪ ಜನರಿಗೆ ಕ್ಯಾನ್ಸರ್ ಇರುತ್ತೆ, ಸ್ವಲ್ಪ ಜನರ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಅವರು ಎಲ್ಲರ ಮುಂದೆ ಹಲೋ ಸರ್, ನಮಗೆ ಏಳಿಸಿದೆ, ಏನಾದ್ರು ಐತಾ ನಿಮ್ ಕಂಪನಿಗೆ ಅಂತ ಕೇಳ್ತಾರೆ. ಎಲ್ಲರ ಮುಂದೆ ಕೇಳಲ್ಲ, ಪರ್ಸನಲಿ ಬಂದು ಮಾತಾಡ್ತಾರೆ. ಸ್ವಲ್ಪ ಜನ, ಸ್ವಲ್ಪ ಜನ ಅಲ್ಲ, ತುಂಬಾ ಜನ ಅವರ ಪ್ರಾಬ್ಲಮ್ಗಳನ್ನ ಜನರ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಗಿಲ್ಟ್ ಫೀಲ್ ಆಗುತ್ತೆ. ನನಗೆ ಶುಗರ್ ಇದೆ ರೀ, ನಿಮ್ಮ ಹತ್ರ ಏನಾದ್ರೂ ಇದೆನಾ? ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲಪ್ಪ ಓಣಿಯಲ್ಲಿ ನನಗೆ ಶುಗರ್ ಇದೆ ಅಂತ. ಅದಕ್ಕೆ ಅವ್ರು ನಿಮ್ಮ ಹತ್ರ ಬಂದು ಪರ್ಸನಲಿ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ನೀವು ಹೋಮ್ ಮೀಟಿಂಗ್ ಅಲ್ಲಿ ಏನ್ ಮಾತಾಡಿದ್ದೀರಿ ಇಂಪಾರ್ಟೆಂಟ್ ಅಲ್ಲ, ಅಬ್ಜೆಕ್ಷನ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡಿದ್ದೀರಿ ಬಹಳ ಮುಖ್ಯ. ಸರ್ ನೆನ್ಪಿಟ್ಕೊಳ್ಳಿ, ಇದು ನಾನೇನ್ ಹೇಳ್ತಾ ಇದ್ದೀನಲ್ಲ ನಿನ್ನೆಯಿಂದ, ಇದು ಏಕ್ದಮ್ PV ನ ಠಕ್ ಅಂತೇಳಿ ಬೂಸ್ಟ್ ಮಾಡ್ತಕ್ಕಂಥ ಪಾಯಿಂಟ್ಗಳು. ನೀವು ಇದನ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಅರ್ಥ ಆಗ್ತದೆ. ಇದು ಏಕ್ದಮ್ ಪ್ರಾಕ್ಟಿಕಲ್ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ ನಾನು ನಿಮಗೆ. ಮೋಟಿವೇಶನಲ್ ಪಾಯಿಂಟ್ಸ್ ಅಲ್ಲ ಇವು, ಫ್ಯಾಕ್ಟ್. ಇದು ಮಾಡಿದ್ರೆ ಬಿಸ್ನೆಸ್ ಬರುತ್ತೆ ಅಂತ ಪಾಯಿಂಟ್ಗಳು ಮಾತಾಡ್ತಾ ಇದ್ದೀನಿ. ನನಗೆ ಯಾವ ತೌಡು ಮಾತಾಡೋದು ನನಗೆ ಇಷ್ಟ ಇಲ್ಲ. ತೌಡು ಕುಟ್ಟೋದು ನನಗೆ ಇಷ್ಟ ಇಲ್ಲ. ನಾನು ನೆಲ್ಲು ಕುಟ್ಟೋ ಮನುಷ್ಯ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೆಲ್ಲು ಕುಟ್ಟಿದ್ರೆ ಏನಾದ್ರೂ ಸಿಗುತ್ತೆ, ತೌಡು ಕುಟ್ಟಿದ್ರೆ ಏನ್ ಸಿಗುತ್ತೆ? ಸೊ ಅಬ್ಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡಬೇಕು, ಬಹಳ ಮುಖ್ಯ. ಮುಂದಕ್ಕೆ ಹೋಗೋಣ. ಹಮೀದ್ ಭೈ ಕೇಳಿರ್ತಕ್ಕಂಥ ಕ್ವಶನ್ಗೆ ಉತ್ತರ ಕೊಡೋ ಸಮಯ ಬಂದಿದೆ. ಕ್ಲೋಸಿಂಗ್ ಯಾವ ತರ ಮಾಡ್ಬೇಕು? ಹಮೀದ್ ಭೈ ಚಾಟ್ ಸೆಕ್ಷನ್ ಒಳಗಡೆ ಕೇಳಿದ್ರು. ಇದು ಬಹಳ ಈಸಿ, 2 ನಿಮಿಷದಲ್ಲಿ ಮುಗಿಸ್ಬೋದು. ಇದು ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದು. ನೀವು ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ, ಏನೇನು ಹೇಳಿದೆ? ಪ್ರಿಪರೇಷನ್, ಡಿಫೈನ್ ಯುವರ್ ಗೋಲ್, ಅದಾದ್ಮೇಲೆ ಏನೇನು ಹೇಳಿದೆ ನನಗೆ ನೆನಪಿಲ್ಲ. ಪ್ರಾಸ್ಪೆಕ್ಟಿಂಗ್, ಲೀಸ್ಟ್ ಮೇಕಿಂಗ್, ಅಪ್ರೋಚ್, ಪ್ರೆಸೆಂಟೇಷನ್, ಅದಾದ್ಮೇಲೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಇದೆಲ್ಲ ಹೇಳಿದ್ನಲ್ಲ. ಇದೆಲ್ಲ ಮಾಡಿಬಿಟ್ರೆ ಕ್ಲೋಸಿಂಗ್ ಆಟೋಮೆಟಿಕಲಿ ಆಗುತ್ತೆ. ಕ್ಲೋಸಿಂಗ್ ಮಾಡೋದು ಏನ್ ದೊಡ್ಡದು? ನೀವು ಪರ್ಫೆಕ್ಟ್ ಆಗಿ ಅವ್ರದ್ದು ಅಬ್ಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡಿಬಿಟ್ರೆ ಕ್ಲೋಸಿಂಗ್ ಆಗೇ ಆಗುತ್ತೆ. ನೀವು ಪರ್ಫೆಕ್ಟ್ ಆಗಿ ಪ್ರೆಸೆಂಟೇಷನ್ ಕೊಟ್ಟುಬಿಟ್ಟಿದ್ರೆ ಕ್ಲೋಸಿಂಗ್ ಆಗೇ ಆಗುತ್ತೆ. ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ ನೀವು ಬಂದಿದ್ದಿದ್ರೆ 100% ಪ್ರೆಸೆಂಟೇಷನ್ ಚೆನ್ನಾಗುತ್ತೆ, ಅಪ್ರೋಚ್ ಚೆನ್ನಾಗುತ್ತೆ, ಅಬ್ಜೆಕ್ಷನ್ ಚೆನ್ನಾಗುತ್ತೆ ಹ್ಯಾಂಡಲ್. ಅದಾದ್ಮೇಲೆ ಕ್ಲೋಸಿಂಗ್ ಆಗುತ್ತೆ. ಕ್ಲೋಸಿಂಗ್ ಏನ್ ಡಿಫ್ರೆಂಟ್? ಅದಕ್ಕೇನು ಮಾತಾಡೋದು ಏನಿದೆ ಅದ್ರಾಗೆ ಕ್ಲೋಸಿಂಗ್? ಬಟ್ ಆದ್ರೂ ಇದೆ. ಏನಿದೆ ಸರ್? ನಮ್ಮ ಇಂಡಿಯನ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನ್ ಗೊತ್ತಾ? ನಾವು ಬಹಳ ಜಲ್ದಿ ನಾಚ್ಕೊಳ್ತೀವಿ, ಬಹಳ ಜಲ್ದಿ ಹಂಚ್ಕೊಂಡ್ಬಿಡ್ತೀವಿ. ಶರಂ ಅಂತೀವಿ ನೋಡ್ರಿ, ಶರಂ. ಇದು ಬಹಳ ನಮಗೆ. ಎಲ್ಲಿ ನಾಚ್ಕೋಬೇಕಲ್ಲಿ ನಾಚ್ಕೊಳಲ್ಲ, ಎಲ್ಲಿ ನಾಚ್ಕೋಬಾರ್ದು ಅಲ್ಲೆಲ್ಲ ನಾಚ್ಕೊಂಡ್ಬಿಡ್ತೀವಿ ನಾವು. ಬಿಸ್ನೆಸ್ ಅಲ್ಲಿ ಬಂದಾಗ ಇದನ್ನ ಸ್ವಲ್ಪ ಸೈಡಿಗೆ ಇಡ್ಬೇಕಾಗುತ್ತೆ. ನಾವೆಲ್ಲಿ ನಾಚ್ಕೊಳ್ತೀವಿ ಅಂದ್ರೆ ಸರ್, ದುಡ್ಡು ಕೇಳೋದ್ರಲ್ಲಿ ನಾಚ್ಕೊಳ್ತೀವಿ. ಈಗ ಪ್ಲಾನ್ ಕೊಟ್ಟಿದ್ದಾದ್ಮೇಲೆ ಅವ್ರು ಜಾಯಿನ್ ಆಗ್ತೀನಿ ಅಂತಾರೆ. ಜಾಯಿನ್ ಆಗ್ಬೇಕಾದ್ರೆ ಒಂದ್ 4,000 ರೂಪಾಯಿ ಪ್ರಾಡಕ್ಟ್ ತಗೊಂಡಾಗ ಸರ್ 4,000 ರೂಪಾಯಿ ಕೊಡಿ ಅಂತ ಕೇಳೋದ್ರಲ್ಲಿ ನಾಚ್ಕೊಳ್ತೀವಿ ನಾವು. 90% ಜನ, ಎಷ್ಟು ಜನ ಕುಂತೀರಿ ಇಲ್ಲಿ, ಅದರಲ್ಲಿ 90% ಜನ ನಾಚ್ಕೊಳ್ತೀರಿ. ನೀವು ನಂಬೋದಾದ್ರೆ ನಂಬ್ರಿ, ಬಿಡೋದಾದ್ರೆ ಬಿಡ್ರಿ, ಪಕ್ಕ ಇದು ನಾಚ್ಕೊಳ್ತೀರಿ. ಜನರಿಗೆ ದುಡ್ಡು ಕೇಳಕ್ ನಾಚ್ಕೊಳ್ತೀರಿ ನೀವು. ನೋಡ್ರಿ, ನಿಜ, ಎಸ್ 100% ಅಂತ ಆಗ್ತದೆ. ನನಗೆ ಗೊತ್ತಿದೆ ರೀ, ಅಲ್ಲಿಂದಾನೇ ಬಂದು ಇಲ್ಲಿ ಕುಂತಿರೋದು ನಾನು. ನಾನೇನ್ ರಾತ್ರಿ ಬಂದು ಠಕ್ 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 ಅಂತೇಳಿ VMC ಆಗಿಲ್ಲ. 0 ಇಂದಾನೇ ಬೆಳೆದು ಬಂದಿರೋದು. ನಾಚ್ಕೊಂತೀವಿ ನಾವು. ನಾಚ್ಕೊಂಡ್ರೆ ದುಡ್ಡು ಸಿಗುತ್ತಾ? ನೋ. ಯಾಕೆ ನಾಚ್ಕೋಬೇಕು? ಒಂದು ನೆನ್ಪಿಟ್ಕೊಳ್ಳಿ, ಆಸ್ಕ್ ಮನಿ ಲೈಕ್ ಪೀನಟ್ಸ್ ಅಂತ ಒಂದು ಪ್ರಾವರ್ಬ್ ಇದೆ ಇಂಗ್ಲಿಷ್ದು. ಏನು? ಸೇಲ್ಸ್ ಅಲ್ಲಿ ನಾನು ಒಂದು ಕೋರ್ಸ್ ಮಾಡಿ ಬಂದೆ 3 ದಿನದ್ದು, ಸೇಲ್ಸ್ ಮಾಸ್ಟ್ರಿ ಅಂತ. ಅದರಲ್ಲಿ ನಮ್ಮ ಗುರುಗಳು ಹೇಳ್ತಾರೆ ಏನಂದ್ರೆ, ಕ್ಲೋಸಿಂಗ್ ಟೈಮ್ ಬಂದಾಗ ಜನರಿಗೆ ದುಡ್ಡು ಹೆಂಗ್ ಕೇಳಬೇಕು ಅಂತಂದ್ರೆ, ಶೇಂಗಾ ಬೀಜ, ಕಡಲೆ ಬೀಜ ಕೇಳ್ತೀವಿ ನೋಡ್ರಿ, ಒಂದೆಲ್ಲ ಕೊಡ್ರಿ. ಯಾರಾದ್ರೂ ಕಡಲೆ ಬೀಜ ತಿನ್ಕಂತ ನಿಂತಿದ್ರೆ ನಾವು ಕೇಳ್ತೀವಿ ನೋಡ್ರಿ, ಒಂದೆಲ್ಲ ಕೊಡ್ರಿ ಅಂತ. ಆ ತರ ದುಡ್ಡು ಕೇಳ್ಬೇಕು. ಆಸ್ಕ್ ಮನಿ ಲೈಕ್ ಪೀನಟ್ಸ್ ಅಂತ ಹೇಳ್ತಾರೆ.
ಅರ್ಥ ಆಯ್ತಾ? ದುಡ್ಡು ಕಡ್ಲೆ ಬೀಜ ಕೇಳೋ ತರ ಕೇಳಬೇಕು ಅಂತ. ನಾಚ್ಕೋಬಾರ್ದು. ದುಡ್ಡೇ ಮಾಡಕ್ ಬಂದೀವಿ ಅಂತಂದಾಗ ದುಡ್ಡು ಕೇಳಕ್ ನಾಚ್ಕೊಳ್ತೀವಾ? ಯಾರ್ದೋ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದಿರ್ತೀವಿ. ಹೆಣ್ಮಕ್ಳು ತಪ್ಪು ತಿಳ್ಕೊಬಾರ್ದು. ನಾನು ನಮ್ ಮೇಡಮ್ದು ಮಾತಾಡ್ತಾ ಇದ್ದೀನಿ. ನಮ್ ಮೇಡಮ್ ಮೇಲೆ ಹಾಕೊಂಡು ನಮ್ಮ ಮನೆಗಿರದ ಇದರ ಒಂದು ಪ್ರಾಣಿ ಅವ್ರ ಬಗ್ಗೆ ಹಾಕೊಂಡು ಮಾತಾಡ್ತಾ ಇದ್ದೀನಿ. ನೀವೆಲ್ಲ ತುಂಬಾ ಒಳ್ಳೆಯವರು, ನಮ್ಮವ್ರು ಸ್ವಲ್ಪ ಕೆಟ್ಟವ್ರು ಅದಾರ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಯಾರ್ದೋ ಮಗಳ ಅಮ್ಮ ಮದುವೆ ಮಾಡ್ಕೊಂಡು ಬಂದ್ವಿ. 10ನೇ ತಾರೀಕಿನ ಗೌತಮ್ ಬಾಲಿ ಅಕೌಂಟಿಗೆ ದುಡ್ಡು ಹಾಕಿರಲ್ರಿ. 7 ಗಂಟೆಗೆ ಬರ್ತೈತೆ ದುಡ್ಡು. 10ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಎದ್ದಿದ ತಕ್ಷಣ ನನ್ನ ಮುಖ ನೋಡಿ, ತಾ 10 ಗಂಟೆ ಆಯ್ತಾ, ತಾ 12 ಗಂಟೆ ಆಯ್ತಾ, ತಾ ಏನ್ ತಾ ಇವತ್ತು 10ನೇ ತಾರೀಕು ನನ್ ಸಂಬಳ. ಅರೆ ನನ್ ಸಂಬಳನೇ ಅಕೌಂಟಿಗೆ ಬಂದಿಲ್ಲ, ನಿನ್ ಸಂಬಳ ಎಲ್ಲಿಂದ ಕೊಳ್ಳಿ ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಗೌತಮ್ ಬಾಲಿ ಸರ್ ಮಾತಾಡ್ಕೊಳ್ರಿ, ನಂದು ಕೊಡು. ಯಾರ್ದೋ ಮಗಳಿಗೆ ಮದ್ವಿ ಮಾಡ್ಕೊಂಡ್ ಬಂದ್ ಮನೆಗೆ ಇಟ್ಕೊಂಡ್ರೆ ಆ ಎಮ್ಮನೆ ದುಡ್ಡು ಕೇಳಕ್ ನಾಚ್ಕೊಳಲ್ಲ. ನಾವು ರಿಟರ್ನ್ ಅಲ್ಲಿ ಪ್ರಾಡಕ್ಟ್ ಕೊಡೋರು ನಾವ್ಯಾಕೆ ದುಡ್ಡು ಕೇಳಕ್ ನಾಚ್ಕೋಬೇಕಣ? ವೈಫ್ ದುಡ್ಡು ಕೇಳ್ತಾಳೆ ಹಸ್ಬೆಂಡ್ಗೆ, ಯಾಕಂದ್ರೆ ಅದು ಆ ಎಮ್ಮನ ಹಕ್ಕು. ನಾವು ಕಸ್ಟಮರ್ಗೆ ದುಡ್ಡು ಕೇಳ್ತೀವಿ, ಯಾಕಂದ್ರೆ ಅದು ನಮ್ಮ ಹಕ್ಕು. ವೈಫ್ ಹಸ್ಬೆಂಡ್ಗೆ ದುಡ್ಡು ಎಷ್ಟು ಅನ್ಯಾಯದಿಂದ ಕೇಳ್ತಾರಲ್ಲ, ಅದಕ್ಕಿಂತ 100 ಪಟ್ಟು ನಾಚಿಕೆ ಬಿಟ್ಟು ನಾವು ಕೇಳ್ಬೇಕು. ನೆನ್ಪಿಟ್ಕೊಳ್ಳಿದ್ರಿಂದ ದುಡ್ಡು ಕೇಳಕ್ ನಾಚ್ಕೊಳ್ತಾರಂತೆ. ಮತ್ತೆ ನೀವೇ ದುಡ್ಡು ಕೈಯಿಂದ ಹಾಕ್ಸಿ ಮತ್ತೆ ಮಾಡಿಸ್ಬಿಡ್ರಿ ಅವ್ರಿಗೆ ಜಾಯ್ನಿಂಗು. ಆಗ್ತದೇನಾ? ನೀವೇ ದುಡ್ಡು ಹಾಕ್ಬಿಡ್ರಿ. ಯಾಕೆ ನಾಚ್ಕೋಬಾರ್ದು? ಅಣ್ಣ, ನಾಚ್ಕೊಂಡ್ರೆ ಈ ಭೂಮಿ ಮೇಲೆ ಏನು ಆಗಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಾಚ್ಕೊಳ್ಳೋದನ್ನ ಬಿಡಿ. ಕೆಲವರು ನೀವು ತಂದು ಕೊಡಿ, ಅಮೌಂಟ್ ಆಮೇಲೆ ಕೊಡ್ತೀನಿ ಅಂತಾರೆ. ನೀವು ತಂದು ಕೊಡಿ, ನಾವು ದುಡ್ಡು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಕೂಡ ಕರೆಕ್ಟೇ. ಆಯ್ತು ಆಮೇಲೆ ತಗೊಂಡ್ಬಂದ್ ಕೊಡ್ತೀವಿ, ನೀವು ಫಸ್ಟ್ ದುಡ್ಡು ಕೊಡಿ ಅಂತ ನೀವು ಹೇಳ್ಬೇಕು ಉಲ್ಟಾ. ಅರ್ಥ ಆಗ್ತದೇನಾ? ಅರ್ಥ ಆಯ್ತಾ? ನೀವು ಅವ್ರಿಗೆ ಒಂದ್ ಮಾತು ಹೇಳಿಬೇಕು, ಏನಂತಂದ್ರೆ, ನೋಡಿ ಸರ್, ಆಫೀಸಲ್ಲಿ ದುಡ್ಡು ಕೊಳ್ಳಿಲ್ಲ ಅಂದ್ರೆ ಪ್ರಾಡಕ್ಟ್ ಕೊಡಲ್ಲ, ದುಡ್ಡು ಕೊಟ್ರೆ ಮಾತ್ರ ಪ್ರಾಡಕ್ಟ್ ಕೊಡ್ತಾರೆ. ಸೊ ಆತರ ಇರಲ್ಲ ಅಂತ ಪ್ರೀತಿಯಿಂದ ಅರ್ಥ ಮಾಡಿಸೋದನ್ನ ಕಲಿಯಿರಿ. ಪ್ರೀತಿಯಿಂದ ಅರ್ಥ ಮಾಡಿಸಿದ್ರೆ ಹೆಂಡ್ತಿನೇ ಕೇಳ್ತಾಳಂತೆ, ಕಸ್ಟಮರ್ ಕೇಳಲ್ವಾ? 100% ಕೇಳ್ತಾನೆ. ನನ್ನ ಮಾತನ್ನು ನಂಬ್ರಿ. ಎಲ್ಲದರಲ್ಲೂ ಎಕ್ಸಾಂಪಲ್ ವೈಫಿಗೆ ತಗೋಬೇಕು ನೀವು, ಯಾಕಂತಂದ್ರೆ ವೈಫ್ ಇಸ್ ದ ಬೆಸ್ಟ್ ಟ್ರೈನರ್ ನಮ್ಗೆ. ಅರ್ಥ ಆಯ್ತಾ? ಸೊ ಇದನ್ನ ನನ್ನ ಮಾತನ್ನ ನಂಬ್ರಿ. ಕ್ಲೋಸಿಂಗ್ ಅಲ್ಲಿ ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಆ ವ್ಯಕ್ತಿ ಏನಾದ್ರೂ ಜಾಯಿನ್ ಆಗಲ್ಲ ಅಂದ್ರೆ ಸಣ್ಣ ಮುಖ ಮಾಡ್ಕೊಂಡು ಹೊರಗೆ ಬರೋ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿ ಜಾಯಿನ್ ಆಗಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಓಕೆ ಸರ್, ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು ಸೋ ಮಚ್, ನೈಸ್ ಟು ಮೀಟ್ ಯು, ನಿಮಗೆ ಮೀಟ್ ಆಗಿ ತುಂಬಾ ಕಲಿಯೋ ಅವಕಾಶ ಸಿಕ್ತು. ಬಟ್ ಸರ್, ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ. ಯಾವಾಗ ನಿಮಗೆ ರೈಟ್ ಅನ್ಸುತ್ತಲ್ಲ ಸರ್ ಈ ಬಿಸ್ನೆಸ್, ಅವಾಗ ದಯಮಾಡಿ ನನ್ನನ್ನು ಮರಿಬೇಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇದು ಅಂತ ಕೊಟ್ಟು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ಇಸ್ಕೊಳ್ಳಿ. ಬಟ್ ಇಮ್ಮಿಡಿಯೇಟ್ ಆಗಿ ಹಂಗೆ ಬಿಡಂಗಿಲ್ಲ. ಏನ್ ಹೇಳ್ಬೇಕು ಗೊತ್ತಾ ಸರ್, ನಿಮಗೆ ಇಷ್ಟ ಇಲ್ಲ ಈ ಬಿಸ್ನೆಸ್ ಮಾಡೋದು, ನೋ ಪ್ರಾಬ್ಲಮ್. ಬಟ್ ನಿಮಗೆ ಗೊತ್ತಿರ್ತಕ್ಕಂಥ ಜನರಲ್ಲಿ ಒಂದು 4-5 ಜನ ಯಾರಿಗಾದ್ರೂ ಈ ಬಿಸ್ನೆಸ್ ಸೆಟ್ ಆಗುತ್ತೆ ಅನ್ನೋ ತರ ನಿಮಗೆ ಅನಿಸ್ತಾ ಇದ್ರೆ ದಯಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತಲ್ಲ ಸರ್. 1 ರಿಜೆಕ್ಷನ್ ಇಸ್ ಈಕ್ವಲ್ ಟು 4 ಲೀಡ್ಸ್. ಒಬ್ರು ರಿಜೆಕ್ಟ್ ಮಾಡಿದ್ರ 4 ಲೀಡ್ಸ್ ನೀವು ತಗೊಂಡ್ ಬರ್ತಾ ಇದ್ದೀರಾ ಅವರಿಂದ. ನೆನ್ಪಿಟ್ಕೊಳ್ಳಿ ಇದನ್ನ. ಅವ್ರಿಗೆ ಹಂಗೆ ಇಮಿಡಿಯೇಟ್ ಆಗಿ ಬಿಡಂಗಿಲ್ಲ. ಅವ್ರಿಗೆ ಅವ್ರು ಜಾಯಿನ್ ಆಗಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನೀನ್ ಜಾಯಿನ್ ಆಗ್ಬೇಡಪ್ಪ, ನೋ ಪ್ರಾಬ್ಲಮ್, ನಂದು ನಿಮ್ದು ಫ್ರೆಂಡ್ಶಿಪ್ ಚೆನ್ನಾಗಿರ್ಲಿ. ಬಟ್ ನಿನಗೆ ಗೊತ್ತಿರ್ತಕ್ಕಂಥ ಜನರಲ್ಲಿ ಯಾರಿಗಾದ್ರೂ ಈ ಬಿಸ್ನೆಸ್ ಮಾಡೋ ಇಷ್ಟ ಇರೋ ತರ ನಿನ್ ಜೊತೆ ಕನೆಕ್ಟ್ ಅಲ್ಲಿ ಇದ್ದವ್ರು ಇರ್ತಾರಲ್ಲ, ದಯಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಮಗೆ ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತಲ್ಲ ಸರ್. ಅರ್ಥ ಆಗ್ತಾ ಇದೆನಾ? ಸಿಂಪಲ್. ಕ್ಲೋಸಿಂಗ್ ಆದ್ರೆ ನಾಚ್ಕೊಳ್ಳಾರ್ದಂಗ್ ದುಡ್ಡು ಇಸ್ಕೊಳ್ಳಿ. ಕ್ಲೋಸ್ ಆಗ್ಲಿಲ್ವಾ, ನಾಚ್ಕೊಳ್ಳಾರ್ದಂಗ್ 4 ಜನರಿಗೆ ಇಸ್ಕೊಳ್ರಿ. ಬಟ್ ಆತನ ಫ್ರೀ ಬಿಡಂಗಿಲ್ಲ. ಯಾಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿದಿರ ಆತನ ಮೇಲೆ, ಅರ್ಧ ತಾಸು 1 ತಾಸು ಪ್ಲಾನ್ ಕೊಟ್ಟು ಹಾರ್ಡ್ ವರ್ಕ್ ವೇಸ್ಟ್ ಆಗ್ಬಾರ್ದು. ವೇಸ್ಟ್ ಮಾಡ್ಕೊಂಡ್ರೆ ನಿಮ್ ತಪ್ಪು. ನಾನು ಲಾಸ್ಟ್ಗೆ ಫಾಲೋ ಅಪ್ ಬಗ್ಗೆ 1000 ಟೈಮ್ ಕೇಳಿದಿರ, ನಾನು ಏನ್ ಹೇಳಿ ಫಾಲೋ ಅಪ್ ಬಗ್ಗೆ? ಅರ್ಥ ಆಗ್ತದೆ? ಫಾಲೋ ಅಪ್ ಸಿಂಪಲ್. ಫಾಲೋ ಅಪ್ ನೀವ್ ಹೆಂಗ್ ಮಾಡ್ತಾ ಇದ್ದೀರಾ ಹಂಗೆ ಮಾಡ್ರಿ. ಬಟ್ ಒಂದ್ ಹೇಳ್ತೀನಿ ಕೇಳಿ, ಫಾಲೋ ಅಪ್ ಮಾಡೋದ್ರಲ್ಲಿ ನೀವು ಯಾರಿಗೆ ಫಾಲೋ ಮಾಡ್ಬೇಕಂದ್ರೆ,
ಈ ಟೆಲಿಕಾಂ ಕಂಪನಿಯವ್ರು ಇರ್ತಾರೆ ನೋಡ್ರಿ, ಟೆಲಿಕಾಂ ಕಂಪನಿಯವ್ರು ಜಿಯೋ, ಏರ್ಟೆಲ್, ಅದಾದ್ಮೇಲೆ ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು, ಆ ಇನ್ಶೂರೆನ್ಸ್, ಈ ಇನ್ಶೂರೆನ್ಸು, ಇಲ್ಲಾಂದ್ರೆ ಯಾವ್ದಾದ್ರು ಕಾರ್ ಶೋರೂಮ್, ಬೈಕ್ ಶೋರೂಮಿಗೆ ಹೋದಾದ್ಮೇಲೆ ನೀವು ಕಾರು ಬೈಕ್ ನೋಡ್ಕೊಂಡು ಬರ್ಬೇಕಾದ್ರೆ ಅವ್ರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಳ್ತಾರೆ. ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಆದ್ಮೇಲೆ ಫೋನ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಅಮ್ಮ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 , ನೀವು ಅವ್ರ ನಂಬರ್ ಬ್ಲಾಕ್ ಲಿಸ್ಟ್ ವರ್ಗು ಹಾಕೋವರೆಗೂ ಅವ್ರು ಬಿಡಲ್ಲ ನಿಮಗೆ. ಆ ಲೆವೆಲಿಗೆ ಫಾಲೋ ಅಪ್ ಮಾಡ್ತಾರೆ. ಹಂಗಾಗ್ಬೇಕು ನೀವು ಫಾಲೋ ಅಪ್ ಅಲ್ಲಿ. ನಿಜ ಹೇಳ್ತೀನಿ, ಹಂಗಾಗ್ಬೇಕು ಫಾಲೋ ಅಪ್ ಅಲ್ಲಿ. ಇವ್ರ ಕಾಟ ಸಾಕಾಗ್ಬಿಡತ್ತಲ್ಲೋ ಮರೆ, ಹೋಗಿ ಒಂಚೂರು ಪ್ರಾಡಕ್ಟ್ ತಗೊಂಡೇ ಬಂದ್ಬಿಡೋದು ನಡಿ ಅಂತೇಳಿ ಅವ್ರು ಬಂದು ಪ್ರಾಡಕ್ಟ್ ತಗೊಂಡು ಹೋಗ್ಬೇಕು. ನಮ್ ಪ್ರಾಡಕ್ಟ್ ಅವ್ರ ಮನೆಗೆ ಹೋಗ್ಬೇಕು ಅಷ್ಟೇ. ನೆನ್ಪಿಟ್ಕೊಳ್ಳಿ ಸರ್, ನಮ್ಮ ಪ್ರಾಡಕ್ಟ್ ಅವ್ರ ಮನೆ ಬಾತ್ರೂಮ್ಗೆ, ಅವ್ರ ಮನೆ ಕಿಚನ್ ರೂಮ್ಗೆ ಟಚ್ ಆಗೋವರೆಗೂ ನಮ್ ಕೆಲಸ. ಟಚ್ ಆದ್ಮೇಲೆ ನಮ್ದು 80% ಕೆಲಸ ನಮ್ ಪ್ರಾಡಕ್ಟ್ ಮಾಡ್ಕೊಂತಾವ್. ಅವ್ರ ಮನೆಗೆ ಹೋದ್ರೆ ಒಂದು ನಿಮ್ಮೆಣ್ಣು ಓದಂಗೆ, ಒಂದು ಆಯ್ತಾ ಓದಂಗೆ. ಅರ್ಥ ಆಗ್ತದೇನಾ? ಅದು ಆಯ್ತಾ ತಾಯ್ತಾ ನಿಮ್ಮೆಣ್ಣು ಅವ್ರ ಮನೆಗೆ ಹೋದ್ಮೇಲೆ ಅವರಿಗೆ ಕೆಲಸ ಮಾಡಿಸ್ಬಿಡುತ್ತೆ. ಅದ್ರ ಬಗ್ಗೆ ನೀವು ಬಿಟ್ಬಿಡಿ. ಅದು ಪ್ರತಿ ಅಲೋವೆರಾನಲ್ಲಿ, ಪ್ರತಿ ಸ್ಪಿರುಲಿನಾನಲ್ಲಿ, ಪ್ರತಿ ಅಶ್ಯೂರ್ ಸೋಪ್ ಅಲ್ಲಿ ಅದೊಂದು ನಿಮ್ಮೆಣ್ಣಿದೆ, ನಿಮಗೆ ಕಾಣಲ್ಲ. ಓನ್ಲಿ ಬಾಲಿಸರ್ಗೆ ಮಾತ್ರ ಕಾಣುತ್ತೆ, ಓನ್ಲಿ VMCM ಮೆಂಬರ್ಗಳಿಗೆ ಮಾತ್ರ ಕಾಣುತ್ತೆ. ನೀವು VMCM ಆಗ್ರಿ, ಆ ನಿಮ್ಮೆಣ್ಣು ನಿಮಗೆ ಕಾಣುತ್ತೆ. ನಿಮ್ ಕೆಲಸ ನಮ್ಮ ಪ್ರಾಡಕ್ಟ್ ಜನಗಳ ಮನೆವರೆಗೂ ತಲುಪಿಸೋದು ಮಾತ್ರ. ಯಾವಾಗ ಅವ್ರ ಮನೆಗೆ ತಲುಪ್ಬಿಡ್ತಾ, ಆಟೋಮೆಟಿಕಲಿ ಆ ಪ್ರಾಡಕ್ಟ್ ಅಲ್ಲಿ ಇರ್ತಕ್ಕಂಥ ನಿಮ್ಮೆಣ್ಣು ಕೆಲಸ ಶುರು ಮಾಡ್ಬಿಡುತ್ತೆ. ಅವ್ರು ನಿಮಗೆ ಫಾಲೋ ಅಪ್ ಮಾಡ್ತಾರೆ ಆಮೇಲೆ. ಅರ್ಥ ಆಗ್ತಾ ಇದೆನಾ? ಫಾಲೋ ಅಪ್ ಆ ತರ ಮಾಡಿ. ನೀವು ಬರೇ ಪೋರ್ಟ್ ಅಂತೇಳಿ ಒಂದು ಮೆಸೇಜ್ ಹಾಕಿ, ನಿಮ್ದು ಏನಾದ್ರು ಜಿಯೋ ಸಿಮ್ ಇದ್ರೆ ಪೋರ್ಟ್ ಅಂತ ಮೆಸೇಜ್ ಹಾಕಿ. 100 ಟೈಮ್ ಫೋನ್ ಮಾಡ್ತಾಳ ಅಮ್ಮ, ಸರ್ ಯಾಕೆ ಸರ್ ಪೋರ್ಟ್ ಹಾಕ್ತೀರಾ, ಯಾಕೆ ಸರ್ ಪೋರ್ಟ್ ಹಾಕ್ತೀರಾ, ಯಾಕೆ ಸರ್ ಪೋರ್ಟ್ ಹಾಕ್ತೀರಾ, ಏನ್ ಸರ್ವಿಸ್ ಬೇಕು, ಏನ್ ಪ್ರಾಬ್ಲಮ್, ಯಾಕೆ ಹಾಕ್ತೀರಾ, ಯಾಕೆ ಹಾಕ್ತೀರಾ, ಯಾಕೆ ಹಾಕ್ತೀರಾ, ಯಾವ ಆಗಲ್ಲ ಬಿಡೋ ಅಂದ್ ಬಿಡ, ಆಗಂಗಿಲ್ಲ ಬಿಡಮ್ಮ ಅನ್ನೋವರೆಗೂ ಆ ಅಮ್ಮ ಬಿಡಲ್ಲ ನಿಮಗೆ ಕೈ. ಆ ಅಮ್ಮಗ್ ಸಿಗೋ ಸ್ಯಾಲ್ರಿ ಅಷ್ಟೇ, ಆದ್ರೂ ನಿಮಗೆ ಬಿಡಲ್ಲ. ಅರ್ಥ ಆಗ್ತಾ ಇದೆನಾ? ಬಟ್ ನಿಮಗೆ ಒಬ್ಬ ವ್ಯಕ್ತಿಗೆ ಫಾಲೋ ಅಪ್ ಮಾಡೋದ್ರಿಂದ ಆ ವ್ಯಕ್ತಿ ಬಂದು ಕ್ರೌನ್ ಆಗ್ಬಿಟ್ರೆ ಲೈಫ್ ಟೈಮ್ ಇನ್ಕಮ್ ಕೊಡ್ತಾನೆ. ನೆನ್ಪಿಟ್ಕೊಳ್ಳಿ, ನೀವು ಫಾಲೋ ಅಪ್ ಮಾಡೋದ್ರಲ್ಲಿ ಹಂಚ್ಕೊಳ್ತೀರಾ, ಅವ್ರು ಫಾಲೋ ಅಪ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ, ನಿಮಗೆ ಪ್ರಾಫಿಟ್ ಬರುತ್ತೆ. ಅದೇ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೋ ಯುವರ್ ಬಿಸ್ನೆಸ್ ಇನ್ಕಮ್ ಪ್ಲಾನ್, ಪ್ರಾಡಕ್ಟ್ ಅಂಡ್ ಮ್ಯಾನೇಜ್ಮೆಂಟ್. ನೀವು ಒಳ್ಳೆ ಪ್ರೆಸೆಂಟರ್ ಆಗ್ಬೇಕು, ಒಳ್ಳೆ ಫೀಲ್ಡ್ ಅಲ್ಲಿ ಮಾಸ್ಟರ್ ಆಗ್ಬೇಕಂದ್ರೆ ಇದನ್ನ ನೀವು ಕಲೀಲೇಬೇಕು. ನಿಮ್ಮ ಬಿಸ್ನೆಸ್ ಪ್ಲಾನ್ ಹೇಳಕ್ ನಿಮಗೆ ಬರಬೇಕು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ನಿಮಗೆ ಇರಬೇಕು, ಅಂಡ್ ನಿಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತದೇನಾ? ಇದು ಬಹಳ 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 ಮುಖ್ಯ ಮೈ ಡಿಯರ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಪ್ರೆಸೆಂಟರ್ ಆಗ್ಬೇಕು ಒಳ್ಳೇದಂತಂದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅಂಡ್ ಫಸ್ಟ್ ಆಫ್ ಆಲ್ ನ್ಯೂ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದನ್ನ ಕಲಿಬೇಕು. ನ್ಯೂ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಮತ್ತೆ ನಿಮಗೆ ಹಕ್ಕೇ ಇಲ್ಲ ಬೇರೆಯವರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳೋದು. ಸ್ಟಾರ್ಟ್ ಯೂಸಿಂಗ್ ಯುವರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ನಮ್ಮ ಕಂಪನಿಯಲ್ಲಿ ಏನೇನ್ ಮಾಡೋದ್ರಿಂದ ಏನೇನ್ ಸಿಗುತ್ತೆ, ಲೈಕ್ ಕನ್ಸಿಸ್ಟೆನ್ಸಿ ಆಫರ್ ಏನಿದೆ, ಪ್ರಾಡಕ್ಟ್ ಆಫರ್ ಏನಿದೆ, ಪಾಸ್ವರ್ಡ್ ನಮ್ಮ ಹತ್ರ ಕಳೆದು ಹೋದ್ರೆ ಯಾವ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ಪಾಸ್ವರ್ಡ್ ಬರುತ್ತೆ, ಅದಾದ್ಮೇಲೆ ಯಾವ್ಯಾವ ಏರಿಯಾದಲ್ಲಿ ನಮ್ಮ DLCP ಇದೆ, ಇವೆಲ್ಲ ಸರ್ವಿಸಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆನಾ? ಅಂಡ್ ನಾವು ಆ ಸರ್ವಿಸಸ್ ತಗೊಳ್ತಿರ್ಬೇಕು ನಮ್ಮ ಟೀಮಿಗೆ ಕೊಡ್ಲಿಕ್ಕೋಸ್ಕರ. ನಮ್ಮ ಪ್ರಾಡಕ್ಟ್ ನ ಫಸ್ಟ್ ನಾವು ಕನ್ಸ್ಯೂಮ್ ಮಾಡಬೇಕು. ನಮ್ಮ ಮನೆಯಲ್ಲೇ ಕೋಲ್ಗೇಟ್ ಇರುತ್ತೆ, ನಾವು ಡೆಂಟ್ ಅಶ್ಯೂರ್ ಬಗ್ಗೆ ಹೇಳಕ್ ಹೋಗ್ತೀವಿ. ನಮ್ಮ ಮನೆಯಲ್ಲೇ ಲಕ್ಸ್ ಇರುತ್ತೆ, ನಾವು ಅಶ್ಯೂರ್ ಬಗ್ಗೆ ಹೇಳಕ್ ಹೋಗ್ತೀವಿ. ನಮ್ಮ ಮನೆಯಲ್ಲೇ ಪ್ಯಾರಾಶೂಟ್ ಇರುತ್ತೆ, ನಾವು ಅಶ್ಯೂರ್ ಬಗ್ಗೆ ಹೇಳಕ್ ಹೋಗ್ತೀವಿ. ನೋ, ಯು ಹ್ಯಾವ್ ಟು ಯೂಸ್ ದ ಪ್ರಾಡಕ್ಟ್ ಫಸ್ಟ್. ಅರ್ಥ ಆಯ್ತಾ? ಅಂಡ್ ಒಳ್ಳೆ ನೆಟ್ವರ್ಕರ್ ಆಗ್ಬೇಕು, ಒಳ್ಳೆ ಫೀಲ್ಡ್ ಅಲ್ಲಿ ಲಿಜೆಂಡರಿ ಲೀಡರ್ ಆಗ್ಬೇಕು ಅಂತಂದ್ರೆ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದೋದು ಸ್ಟಾರ್ಟ್ ಮಾಡಿ. ಒಳ್ಳೆ ಒಳ್ಳೆ ಪುಸ್ತಕ, ಯು ಕ್ಯಾನ್ ವಿನ್ ಅನ್ನೋ ಒಂದು ಪುಸ್ತಕ ಇದೆ, ಕನ್ನಡದಲ್ಲಿ ಓದಂಗಿದ್ರೆ. ಅದಾದ್ಮೇಲೆ ನಿಮಗೆ ತುಂಬಾ ಬುಕ್ಸ್ ಇದಾವೆ, ನನಗೆ ಸಡನ್ಲಿ ನೆನಪಾಗಲ್ಲ. ನೆಟ್ವರ್ಕ್ ಟು ನೆಟ್ವರ್ತ್ ಅಂತ ಪುಸ್ತಕ ಇದೆ. ನೀವು ಗೂಗಲ್ ಅಲ್ಲಿ ChatGPT ಕೇಳಿ, ವಿಚ್ ಆರ್ ದ ಬೆಸ್ಟ್ ಬುಕ್ಸ್ ಟು ಸ್ಟಡಿ ಟು ಬಿಕಮ್ ಎ ಗ್ರೇಟ್ ಲೀಡರ್ ಇನ್ MLM ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹಾಕಿ, ಕನ್ನಡದಲ್ಲಿ ಕೂಡ ಹಾಕಿ, ಒಳ್ಳೆ MLM ಲೀಡರ್ ಆಗ್ಲಿಕ್ಕೋಸ್ಕರ ಯಾವ ಪುಸ್ತಕಗಳನ್ನ ಓದಬೇಕು, ಪ್ಲೀಸ್ ಸಜೆಸ್ಟ್ ಮೀ ಅಂತ ChatGPT ಕೇಳಿ. ನನಗಿಂತ ಸೂಪರ್ ಉತ್ತರ ಕೊಡುತ್ತೆ ChatGPT ನಿಮಗೆ. ಓಕೆನಾ? ಸೊ ಒಳ್ಳೆ ಬುಕ್ಸ್ ನ ಓದಿ, ಜನಗಳ ತಲೆ ಓದೋದ್ ಬೇಡ. ಅರ್ಥ ಆಗ್ತದೇನಾ? ಸ್ವಲ್ಪ ಜನ ಇದ್ದಾರೆ, ಅಪ್ಲೈನ್ಗಳ ಐಡಿಗಳಿಗೆ ಹ್ಯಾಕ್ ಮಾಡಿ ಪಾಸ್ವರ್ಡ್ ಗಳನ್ನ ತಗೊಂಡು ಅಪ್ಲೈನ್ ಸೈಡ್ ಟೀಮ್ ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ, ಈತಂದು PV ಇಷ್ಟೇ, ಆತಂದು, ಅದನ್ನ ಸ್ಟಡಿ ಮಾಡೋದ್ಕಿಂತ ಬುಕ್ಗಳನ್ನ ಸ್ಟಡಿ ಮಾಡು, ಎಲ್ಲೋ ಹೋಗ್ತೀಯ. ಅರ್ಥ ಆಯ್ತಾ? 10 ವರ್ಷ ಆಯ್ತು ಆ ವ್ಯಕ್ತಿ ವೆಸ್ಟೀಜ್ ಅಲ್ಲಿ ಜಾಯ್ನ್ ಆಗಿ, ಮುಸುಡಿಗೆ 25,000 ರೂಪಾಯಿ ಇನ್ಕಮ್ ಇಲ್ಲ. ಆತ ಅಪ್ಲೈನ್ಗಳದ್ದು ಪಾಸ್ವರ್ಡ್ಗಳು ತೆಗಿತಾನಂತೆ. ಮಾಡೋ ಕೆಲಸ ಮಾಡಪ್ಪ ಅಂತಂದ್ರೆ 10 ವರ್ಷದಿಂದ ವೆಸ್ಟೀಜ್ ಅಲ್ಲಿ ಇದ್ದು 25,000 ರೂಪಾಯಿ ಇನ್ಕಮ್ ಇಲ್ಲ ಆತನ ಮುಸುಡಿಗೆ, 25 ಅಲ್ಲ 15,000 ಇಲ್ಲ. ಆತಿಗೆ ಇವೆಲ್ಲ ಬೇಕಾಗಿದೆ. ಪುಸ್ತಕ ಓದಲಿ ಅಂತಂದ್ರೆ ಏನೇನೋ ಓದಕ್ ಹೋಗ್ತಾನ ಮನುಷ್ಯ. ಇಂಥವ್ರು ಇದಾರೆ ಮಾರ್ಕೆಟ್ ಒಳಗಡೆ. ದಯಮಾಡಿ ನಾವು ಇಂಥವ್ರು ಆಗೋದು ಬೇಡ. ನಾವು 10 ವರ್ಷದಲ್ಲಿ 10 15 ಲಕ್ಷ ಇನ್ಕಮ್ ತಗೊಳ್ಳೋರಾಗೋಣ. ಓಕೆನಾ? ರೈಟ್.
and attend events as soon as possible, as much as possible. ಈವೆಂಟ್ಗಳಿಗೆ ಇನ್ನ ಸ್ವಲ್ಪ ಜನ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಸರ್. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ನಾನು ಯಾರಿಗೂ ಟಾರ್ಗೆಟ್ ಮಾಡಲ್ಲ, ನನಗೆ ಇಷ್ಟನೂ ಇಲ್ಲ ಟಾರ್ಗೆಟ್ ಮಾಡೋದು. ನಿಮ್ ಜೀವನ ನಿಮಗ್ ಬಿಟ್ಟಿರೋದು, ನನ್ನ ಕೆಲಸ ಹೇಳೋದು, ಅರ್ಥ ಆಯ್ತಾ? ಯಾರಾದ್ರೂ ಸಪೋರ್ಟಿಗೆ ಕರೆದ್ರೆ ಆ ಸಪೋರ್ಟ್ ಮಾಡೋದು. ನೀವು ಗೆಲ್ಲಬಲ್ಲಿರಿ ಒಂದು ಪುಸ್ತಕ ಅಂತೆ ನೋಡಿ, ತುಂಬಾ ಪುಸ್ತಕಗಳಿದಾವೆ, ಓದಿ. ಅದಾದ್ಮೇಲೆ ಅದೇ ಯು ಕ್ಯಾನ್ ವಿನ್, ಅದಕ್ಕೆ ನೀವು ಗೆಲ್ಲಬಲ್ಲಿರಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ನೋಡಿ. ತುಂಬಾ ಜನ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಅದು ಅವ್ರಿಗೆ ಒಂದಿನ ಧೋಕಾ ಕೊಡುತ್ತೆ. ಏನ್ ಗೊತ್ತಾ, ಎಲ್ಲೆಲ್ಲಿ ಮೀಟಿಂಗ್ ನಡೀತಾ ಇದೆ ಅಲ್ಲಿ ಇರ್ತಕ್ಕಂಥ ಟೀಮಿಗೆ ಕಳಿಸ್ಬಿಡೋದು, ಇವ್ರು ಹೋಗ್ಲಾರ್ದಂಗೆ ಇರೋದು. ಸ್ಮಾರ್ಟ್ ವರ್ಕ್. ನೀವು ಹೋಗು, ಅಲ್ಲಿ ಹೋಗಿ ಶಬ್ಬೀರ್ ಸರ್ ಬರ್ತಾರೆ, ನನ್ನ ಹೆಸರು ಹೇಳು ಸಾಕು. ಅಮಿತ್ ಶಾ ಮಗ ನೀನು, ಪಾಪ ಸಿದ್ದರಾಮಯ್ಯನ ತಮ್ಮ ನೀನು. ಶಬ್ಬೀರ್ ಸರ್ದ ಹೆಸರು ಹೇಳ್ಬಿಡು, ಶಬ್ಬೀರ್ ಸರ್ ಮುಂದೆ ನನ್ನ ಹೆಸರು ಹೇಳ್ಬಿಡು. ಈತಿನ ಹೆಸರು ಹೇಳಿದ ತಕ್ಷಣ ನಾನು ಅದು ಒಂದು ಹೂವಿನಾರ ಹಾಕಿ ಒಂದು ಬೊಕ್ಕೆ ಕೊಟ್ಟು ಕಾಲ್ ನಮಸ್ಕಾರ ಮಾಡಿ ಬರಪ್ಪ ಅಂತ ಕರ್ಕೊಂಡ್ಬಿಡ್ತೀನಿ. ನಾ ನೀವು ನಿಮ್ಮ ಎಲ್ಲಿ ಕ್ರಾಸ್ ಲೈನ್ಗಳು ಆಗ್ತಾವ ಅಂದ್ರೆ ಇಲ್ಲೇ ನೋಡ್ರಿ, ಕ್ರಾಸ್ ಲೈನ್ಗಳು ಆಗದೆ ಇಲ್ಲಿ. ನೀವು ಹೋಗಲ್ಲ, ನಿಮ್ಮ ಟೀಮ್ಗಳು ಹೋಗ್ತವೆ, ಅಲ್ಲಿ ನೀವು ಇರಲ್ಲ, ಅಲ್ಲಿ ಅವ್ರು ಇವ್ರು ಏನ್ ಮಾಡ್ತಾರೆ, ನೋಡ್ರಿ ಮೀಟಿಂಗ್ಗಳಿಗೆ ನಿಮಗ್ ಕಳ್ಸ್ಯಾರ, ನಿಮ್ ಅಪ್ಲೈನೇ ಬಂದಿಲ್ಲ, ಅವನೇನ್ ಸಪೋರ್ಟ್ ಮಾಡ್ತಾನೆ ಬರ್ರಿ ಅಂತ ಹೇಳೋ ಕಳ್ರು ಬಹಳ ಇದಾರ ನಮ್ ಕರ್ನಾಟಕದಾಗ. ಯಪ್ಪ ಏನ್ ಹೇಳಿ ನಾನು, ಆ ಕಡೆಗೆ ನಾನು ಹೋಗಕ್ ನನಗೆ ಅಸ್ಸಲ್ ಇಷ್ಟ ಇಲ್ಲ. ಆ ಕಡೆಗೆ ಹೋಗ್ತೈತಿ, ಯಾವ್ದಾದ್ರು ಒಂದು ಪಾಯಿಂಟ್ ಬರ್ತೈತೆ ಆ ಕಡೆಗೆ ಹೇಳ್ಕೊಂಡು ಹೋಗೋದು ಬೇಡ ಬಿಡಿ. ನಿಮ್ ಟೀಮ್ ಯಾಕೆ ಕ್ರಾಸ್ ಲೈನ್ ಆಗುತ್ತೆ, ಜನ ಯಾಕೆ ಕಸ್ಕೊಂಡು ಹೋಗ್ಬಿಡ್ತಾರೆ ನಿಮ್ ಟೀಮ್ಗಳನ್ನ ಅಂತಂದ್ರೆ, ನೀವು ಅಲ್ಲಿ ಹೋಗಲ್ಲ, ಅಲ್ಲಿರ್ತಕ್ಕಂಥ ಅಪ್ಲೈನು, ಅಲ್ಲಿರ್ತಕ್ಕಂಥ ಯಾವ್ದೋ ಒಬ್ಬ ಲೀಡರ್ ಏನೋ ಒಂದು ನೆಗೆಟಿವ್ ಹೇಳ್ತಾರೆ, ಮುಗಿಸ್ಬಿಡ್ತಾನೆ. ದಯಮಾಡಿ ಹೇಳ್ತೀನಿ, ಅಟೆಂಡ್ ಈವೆಂಟ್ಸ್. ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಜಾಸ್ತಿ ಈವೆಂಟ್ಗಳಿಗೆ ಹೋಗಿ, ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಈವೆಂಟ್ಗಳಿಗೆ ನೀವು ಹೋಗಿ. ಯಾಕೆ ಅಂತಂದ್ರೆ ಸರ್, ಇದು ನಿಮ್ ಬಿಸ್ನೆಸ್. ನೀವು ಒಳ್ಳೆ ಪ್ರೆಸೆಂಟರ್ ಆಗ್ಬೇಕು, ಫೀಲ್ಡ್ ಅಲ್ಲಿ ಮಾಸ್ಟರ್ ಆಗ್ಬೇಕು, ರೋಲ್ ಮಾಡೆಲ್ ಆಗ್ಬೇಕು, ಒಂದು ಲಿಜೆಂಡ್ ಆಗ್ಬೇಕು ಅಂತಂದ್ರೆ ನಿಮ್ಮ ಜುಟ್ಟು, ಲಿಸನ್ ಕೇರ್ಫುಲಿ, ನಿಮ್ಮ ಜುಟ್ಟು ಯಾರ್ದೋ ಕೈಯಲ್ಲಿ ಕೊಡೋದ್ಕಿಂತ ಬೆಟರ್ ನಿಮ್ ಜುಟ್ಟು ನಿಮ್ಮ ಹತ್ರನೇ ಇದ್ದು ನೀವು ಕಿಂಗ್ ಆಗೋದು ಬಹಳ ಮುಖ್ಯ. ನಾನು ಹೇಳ್ತೀನಿ, ಕಿಂಗು ಆಗಕ್ ಹೋಗ್ಬೇಡಿ, ಕಿಂಗ್ ಮೇಕರ್ ಆಗಿ. ನಿಮ್ಮ ಟೀಮ್ ಅಲ್ಲಿ ಇರ್ತಕ್ಕಂಥ ಜನರಿಗೆ ಕಿಂಗ್ಗಳನ್ನ ತಯಾರು ಮಾಡಿ, ಅವಾಗ ನೀವು ಕಿಂಗ್ ಮೇಕರ್. ನೀವೇ ನಿಮ್ಮ ರಿಮೋಟ್ ಅನ್ನ ಯಾರ್ದೋ ಒಬ್ಬನ ಕೈಯಲ್ಲಿ ಕೊಟ್ಟಿರ್ತೀರಾ, ಆತ ನಿಮ್ಮ ರಿಮೋಟ್ ತಗೊಂಡು ನಿಮಗೆ ಆಟ ಆಡ್ತಾ ಇರ್ತಾನೆ, ಆತ ಹೇಳ್ದಂಗೆ ನೀವು ಆಡ್ತಾ ಇರ್ತೀರಾ. ನೋ 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 ಬಡಿ ವಿಲ್ ಗಿವ್ ಯು ಇನ್ಕಮ್. ನೆನ್ಪಿಟ್ಕೊಳ್ಳಿ, ಮಿಸ್ಟರ್ ಬಾಲಿ ಈಸ್ ಗಿವಿಂಗ್ ಯು ಇನ್ಕಮ್. ಬಾಲಿ ಸರ್ ನಿಮಗೆ ಇನ್ಕಮ್ ಕೊಡ್ತಾ ಇದಾರೆ, ಅದು ಯಾಕೆ? ನೀವು ಅವ್ರಿಗೆ ಸೇಲ್ ಕೊಡ್ತಾ ಇದ್ದೀರಾ, ಅದಕ್ಕೆ ಕೊಡ್ತಾ ಇದ್ದಾರೆ. ನೀವು ಯಾರ ಕೈಯಲ್ಲೂ ರಿಮೋಟ್ ಕೊಡಕ್ ಹೋಗ್ಬೇಡಿ. ನಿಮ್ಮ ಮೀಟಿಂಗ್ ಯಾವ ಮೀಟಿಂಗ್ ಅಟೆಂಡ್ ಆಗಬೇಕು, ದಟ್ ಈಸ್ ಯುವರ್ ಹಕ್ಕು, ನಿಮ್ಮ ಬರ್ತ್ ರೈಟ್ ಅದು. ಈ ಬಿಸ್ನೆಸ್ ಅಲ್ಲಿ ಯಾವತ್ತು ನೀವು ಹುಟ್ಟಿದೀರಾ ಅವತ್ತಿಂದ ಈ ಬಿಸ್ನೆಸ್ ಅಲ್ಲಿ ನಿಮ್ದು ರೈಟ್ ಅದು, ಯಾವುದೇ ಮೀಟಿಂಗಿಗೆ ಹೋಗೋದು. ದಟ್ಸ್ ಯುವರ್ ಬರ್ತ್ ರೈಟ್. ಹೋಗಿ, ನೋ ಬಡಿ ಈಸ್ ಹ್ಯಾವಿಂಗ್ ಪವರ್ ಟು ಸ್ಟಾಪ್ ಯು. ಇಟ್ಸ್ ಯುವರ್ ಬಿಸ್ನೆಸ್, ಬಿಲೀವ್ ಮೀ. ಅರ್ಥ ಆಗ್ತಾ ಇದೆನಾ? ನಿಮ್ಮ ಟೀಮಿಗೆ ಟ್ರೈನಿಂಗ್ ಗಳಿಗೆ ಕಳಿಸಿ, ನೀವು ಟ್ರೈನಿಂಗ್ ಗಳಿಗೆ ಹೋಗಿ, ಎಲ್ಲೆಲ್ಲಿ ಜಾಸ್ತಿ ನಿಮಗೆ ನಾಲೆಜ್ ಸಿಗುತ್ತೋ ಅಲ್ಲೆಲ್ಲ ಹೋಗಿ ನಾಲೆಜ್ ಅನ್ನ ತಗೊಳ್ಳಿ. ನೀವು ಅಂತ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡೋ ಇಂಡಿಪೆಂಡೆಂಟ್ ಲೀಡರ್ ಆಗಿ ಅಂಡ್ ಆಗ್ಲಿಕ್ಕೆ ಬಿಡಿ. ಇಷ್ಟೊತ್ತು ಹೇಳಿರೋಂಥ ಮಾತಲ್ಲಿ ಈ ಪಾಯಿಂಟ್ ಬಹಳ ಮುಖ್ಯ. ನಿಮ್ಮ ಟೀಮಲ್ಲಿ ಯಾರಾದ್ರೂ ಇಂಡಿಪೆಂಡೆಂಟ್ ಲೀಡರ್ ಆಗಿ ನಾನು ಕೂಡ ಒಂದು ಈ ಕಿಂಗ್ ಮೇಕರ್ ಆಗ್ತೀನಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವ್ರನ್ನ ಆಗ್ಲಿಕ್ಕೆ ಬಿಡಿ. ಅಂಡ್ ದಯಮಾಡಿ ಅವ್ರನ್ನ ಬದುಕ್ಲಿಕ್ಕೆ ಬಿಡಿ, ಅವರಿಗೆ ಒಳ್ಳೆ ಒಳ್ಳೆ ಟ್ರೈನಿಂಗ್ಗಳು ಮಾಡ್ಲಿಕ್ಕೆ ಬಿಡಿ, ಅವ್ರಿಗೆ ಒಳ್ಳೆ ಒಳ್ಳೆ ಟ್ರೈನಿಂಗ್ಗಳು ಅಟೆಂಡ್ ಆಗ್ಲಿಕ್ಕೆ ಬಿಡಿ. ಬಿಕಾಸ್ ನಾವು ಬಾಸ್ ಅಲ್ಲ, ನಾವು ಲೀಡರ್. ಥ್ಯಾಂಕ್ ಯು, ಇವತ್ತಿಗೆ ಥ್ಯಾಂಕ್ ಯು. ಇನ್ನು ನಾಳೆಗಿದೆ, ನಾಳೆ ನಾವಿನ್ನ ಬ್ಯೂಟಿಫುಲ್ ಟ್ರೈನಿಂಗ್ ಅನ್ನ ನಾವು ಮಾಡೋಣಂತೆ. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್. ನಾನು ಮಾತಾಡೋದ್ರಲ್ಲಿ ಯಾರಿಗಾದ್ರೂ ಏನಾದರೂ ಹರ್ಟ್ ಆದ್ರೆ ಕ್ಷಮಿಸಬೇಕು. ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗೋಣ. ಮಾಂಟಿ ಸರ್ ಅಂಡ್ ಇಸ್ಮಾಯಿಲ್ ಸರ್, ಓವರ್ ಟು ಯು. थैंक यू सर, थैंक यू वेरी मच सर. जबरदस्त पॉइंट डिस्कस किया सर आपने.